ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ ಪ್ರಣಮತ್ಕಾಮಧೇನುಂಚ ಭಜತ್ಸೃತುರೂಪಮಂ ಶ್ರೀ ಭಾವಬೋಧಕೋತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿಪಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ ಆಪಾದವಳ ಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರದ ಈ ಪ್ರವಚನ ಮಾಲಿಕೆಯ ಕರ್ಮ ವಿಮೋಚನಾ ಸಂಧಿಯ ಚಿಂತೆಯಲ್ಲಿದ್ದೇವೆ. ಈ ಪ್ರವಚನ ಮಾಲಿಕೆಯ ಇಂದಿನ ಕೊನೆಯ ದಿನ, ಮಂಗಳದ ದಿನ. ಕರ್ಮ ವಿಮೋಚನಾ ಸಂಧಿಯ ಹಿಂದಿನ ಶ್ಲೋಕದಲ್ಲಿ ನಾವು ಚಿಂತನೆ ಮಾಡಿದ್ದು ಪುಸ್ತಕಗಳನ್ನವಲೋಕಿಸುತ್ತ ಮಂತ್ರಸ್ತುತಿಗಳನ್ನೊಲೇನು ರವಿಯುದಯಸ್ತಮಾನ ಪರ್ಯಂತ ಜಪತಪ ಮಾಡಿ ಫಲ ಏನೋ ಹೃಷ್ಟ ಪರಮಾತ್ಮನೆ ಸಮಸ್ತಾವಸ್ಥೆಗಳಿದ್ದು ಎಲ್ಲರೊಳಗೆ ನಿರಸ್ತ ಕಾಮನು ಮಾಡಿ ಮಾಡಿಪನೆಂದು ತಿಳಿಯದವ. ಬಿಂಬಕ್ರಿಯಾ ಪ್ರತಿಬಿಂಬಕ್ರಿಯಾ ತಿಳಿಯದವ ಏನು ಸತ್ಕರ್ಮ ಮಾಡಿದರೂ ಫಲವಿಲ್ಲ ಎನ್ನುವುದನ್ನು ತಿಳಿಸಿದರು. ಒಳಗಡೆ ನಿಂತು ಬಿಂಬರೂಪಿಯಾದ ಪರಮಾತ್ಮ ನಮ್ಮಲ್ಲಿನ ಸಕಲ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಎಂದು ತಿಳಿಯಬೇಕು. ಆ ತಿಳಿಯದಿದ್ದರೆ ಏನೂ ಫಲ ಇಲ್ಲ. ಶಾಸ್ತ್ರವನ್ನು ಓದಿದರೂ ತಿಳಿದರೂ ಏನು ಫಲವಿಲ್ಲ ಅಂತ ಹೇಳಿದರು. ಮುಂದೆ ಹೇಳ್ತಾರೆ, ಮಧ್ಯಭಾಂಡವ ದೇವನದಿಯೊಳಗದ್ದಿ ತೆಗೆಯಲು ನಿತ್ಯದಲ್ಲಿ ಪರಿಶುದ್ಧವಾಹುದೆ ಎಂದಿಗಾದರೂ ಹರಿಪದಾಬ್ಜಗಳ ಬುದ್ಧಿಪೂರ್ವಕ ಭಜಿಸದವಗೆ ವಿರುದ್ಧವೆನಿಸುವುದೆಲ್ಲ ಕರ್ಮವೆನಿಸುವವೆಲ್ಲ ಕರ್ಮ ಸಮೃದ್ಧಿಗಳ ದುಃಖವನ್ನೇ ಕೊಡುತ್ತಿಹದವಾಮ ಜೀವರಿಗೆ. ಇದನ್ನೇ ಏನು ಅಂತರಂಗ ಶುದ್ಧಿ ಇರಬೇಕು, ಬಿಂಬಕ್ರಿಯೆ ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬ, ಪರಮಾತ್ಮ ಕ್ರಿಯೆಯನ್ನು ಮಾಡಿಸ್ತಾನೆ ಎನ್ನುವುದನ್ನೇ ಚಿಂತನೆಯನ್ನು ಅಡಿಗಡಿಗೆ ನಿರಂತರವಾಗಿ ದಾಸರು ನಮಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮಲ್ಲಿ ದೃಢವಾಗಿ ಅದು ನಿಲ್ಲಬೇಕು ಅಂತ ಕರುಣದಿಂದ ಹೇಳ್ತಾ ಇದ್ದಾರೆ. ಮಧ್ಯಭಾಂಡವ ದೇವನದಿಯೊಳಗದ್ದಿ ತೆಗೆಯಲು ನಿತ್ಯದಲ್ಲಿ ಪರಿಶುದ್ಧವಾಹುದೆ. ಉದಾಹರಣೆ ಕೊಡ್ತಾರೆ, ದೃಷ್ಟಾಂತವನ್ನು ಕೊಡ್ತಾರೆ. ದೇವ ನದಿಯೊಳಗೆ ಅಂದರೆ ಭಾಗೀರಥಿ ನದಿ ಅಂದರೆ ಗಂಗಾ ನದಿ. ಗಂಗಾ ನದಿಯಲ್ಲಿ ಮಧ್ಯವನ್ನು ತುಂಬಿರುವ ಗಡಿಗೆ ಮಧ್ಯಭಾಂಡವ, ಮಧ್ಯವನ್ನು ತುಂಬಿದ ಗಡಿಗೆಯನ್ನು ಪ್ರತಿದಿನವೂ ಅದ್ದಿ ತೆಗಿತಾ ಇದ್ದರೆ ಅದು ಎಂದಾದರೂ ಪರಿಶುದ್ಧ ಆಗತ್ತಾ? ಇಲ್ಲ ಅಲ್ವಾ? ಆಗೋದಿಲ್ಲ. ಎದ್ದು ನೀವು ಏನಾಕ್ಷಿ ನೋಡಿದ್ರೆ ಅದರಲ್ಲಿ ಮಧ್ಯ ತುಂಬಿತ್ತು ಅಂತಂದರೆ ಅದು ನದಿ ಪವಿತ್ರ. ಮಧ್ಯದ ಗಡಿಗೆ ಮಧ್ಯ ಪವಿತ್ರವಾಗಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದು ಶುದ್ಧವಾದ ಪಾತ್ರೆ ಅಂತ ಕರೆಸ್ಕೊಳ್ಳೋದಿಲ್ಲ. ದಿವಸ ಮಧ್ಯ ತುಂಬ್ತೀರ ಅದರಲ್ಲಿ, ಅದನ್ನು ಹೋಗಿ ಗಂಗಾ ನದಿಯಲ್ಲಿ ಹತ್ತಿರಿ ಅಂತಂದರೆ ಅದು ಮಧ್ಯ ಪಾತ್ರೆ ಅನಿಸ್ಕೊಳ್ತಾ ಹೊರತು ಶುದ್ಧವಾದ ಪಾತ್ರೆ ಅನಿಸ್ಕೊಳ್ಳೋದಿಲ್ಲ. ಆ ಪಾದಿಯಲ್ಲಿ ಈ ದೇಹ ಎನ್ನುವುದು ಒಂದು ಭಾಂಡ, ಈ ದೇಹ ಎನ್ನುವುದು ಒಂದು ಪಾತ್ರೆ. ಅಹಂ ಮಮತಾದಿಗಳು, ನಾನು ನನ್ನದು ಎಂಬುದು ಮಧ್ಯ. ಇದನ್ನು ತುಂಬಿಕೊಂಡು ಪ್ರಾಕೃತ ವಿಷಯ ಎಂಬ ಮಧ್ಯವನ್ನು ತುಂಬಿಕೊಂಡು, ಕಾಮನೆ ಎಂಬ ಮಧ್ಯವನ್ನು ತುಂಬಿಕೊಂಡು, ಬಿಂಬಕ್ರಿಯಾ ಪ್ರತಿಬಿಂಬಕ್ರಿಯಾ ಎಂಬ ಜ್ಞಾನ ಇಲ್ಲದೆ, ವಿಸ್ಮೃತಿ ಇಲ್ಲದೆ ಭಗವಂತ ಮಾಡಿಸ್ತಿದ್ದಾನೆ ಎಂದ ವಿಸ್ಮೃತಿ ಎಂಬ ಮಧ್ಯವನ್ನು ತುಂಬಿಕೊಂಡು, ಅತ್ಯಂತ ದುರ್ಗುಣವಾದ ಮಧ್ಯವನ್ನು ತುಂಬಿಕೊಂಡು, ಈ ದೇಹದ ಭಾಂಡ, ದೇಹ ಎಂಬ ಪಾತ್ರೆಯನ್ನು ದೇವನದಿ ಸದೃಶವಾದ, ದೇವನದಿಯಾಗೆ ಇರುವ ಸಚ್ಚಾಸ್ತ್ರಗಳು, ಸಾತ್ವಿಕ ಪುರಾಣಗಳು,
ಶ್ರೀಮದ್ ಆಚಾರ್ಯ ರಚಿಸಿದ ಗ್ರಂಥ, ಭಗವಂತನ ಯಥಾರ್ಥ ಜ್ಞಾನವನ್ನು ಕೊಡುವಂತಹ ಗ್ರಂಥಗಳು. ಅವುಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅಧ್ಯಯನ ಮಾಡಿ ಒಳಗಡೆಗೆ ಪಾತ್ರೆಯ ಒಳಗಡೆಗೆ ಅಹಂಕಾರ, ನಾನು ನನ್ನದು, ಭಗವಂತನ ಮಾಡಿಸ್ತಾ ಇದ್ದಾನೆ ಎನ್ನುವ ಅಜ್ಞಾನ ಇಲ್ಲ ಎಂಬ, ಅದರ ಜ್ಞಾನದ ಪರಿವೇ ಇಲ್ಲ ಎಂಬ ಮಧ್ಯವನ್ನು ತುಂಬಿಕೊಂಡು ಶಾಸ್ತ್ರವೆಂಬ ಪವಿತ್ರವಾದ ನದಿಯಲ್ಲಿ ದಿವಸ ಓದಿ ಅಧ್ಯಯನ ಮಾಡಿ ಸ್ನಾನ ಮಾಡ್ತೀನಿ ಅಂದರೆ ಈ ಭಾಂಡ ಶುದ್ಧಿಯಾಗತ್ತಾ? ಸಾಧ್ಯ ಇಲ್ಲ. ಹಗಲು ಇರುಳು ಉದಯಾಸ್ತಮಾನ ಶಾಸ್ತ್ರವನ್ನು ಅಧ್ಯಯನ ಮಾಡಿ 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 ಒಳಗಡೆ ಇವೆಲ್ಲ ದುರ್ಗುಣಗಳನ್ನು ತುಂಬಿಕೊಂಡಿದ್ದರೆ ಅದು ಪವಿತ್ರವಾಗಲು ಸಾಧ್ಯ ಇಲ್ಲ. ಹೇಗೆ ದೃಷ್ಟಾಂತ, ಮದ್ಯವನ್ನು ತುಂಬಿದ ಭಾಂಡವನ್ನು ಗಂಗಾ ನದಿಯಲ್ಲಿ ಒದ್ದಿ ತೆಗೆದರೆ ಅದು ಪವಿತ್ರವಾಗುವುದಿಲ್ಲವೋ ಹಾಗೆ ಮಮತಾದಿಗಳನ್ನು ತುಂಬಿಕೊಂಡ ಈ ದೇಹ ಜೀವ ತಾನು ಪ್ರತಿದಿನ ಪ್ರತಿ ಶಾಸ್ತ್ರವನ್ನು ಓದಿ, ಪಾಠವನ್ನು ಕಲಿತು, ಶಾಸ್ತ್ರವನ್ನು ಓದಿ ಭಗವಂತನ ಬಗ್ಗೆ ತಿಳ್ಕೊಳ್ಳುವಂಥ ಅಧ್ಯಯನ ಮಾಡಿದರೂ ಕೂಡ ಅದು ಶುದ್ಧ ಎನಿಸುವುದಿಲ್ಲ. ಅಂತ ಹೇಳ್ತಾರೆ. ನಮ್ಮ ದೇಹದ ಹೊರಗೆ ಶುದ್ಧ ಆಗತ್ತೆ ಹೊರತು ಒಳಗಡೆ ಶುದ್ಧ ಆಗೋದಿಲ್ಲ. ಈಗ ಗಂಗಾ ನದಿ ಏನು ಮಾಡುತ್ತೆ, ನಮ್ಮ ಪಾಪಗಳ ಹತ್ತೆ ನಾವು ನಮ್ಮ ದೇಹದ ಹೊರಗಡೆ ಏನು ಶುದ್ಧಿ ಮಾಡುತ್ತೆ, ಒಳಗಡೆ ಶುದ್ಧಿ ಮಾಡುವುದು ಗಂಗಾ ನದಿ. ಅದು ಗಂಗಾ ನದಿಗೆ ಪವಿತ್ರತೆ ಬರುವುದು ಎಲ್ಲಿಂದ? ಭಗವಂತನ ಪಾದ ಅಂಗುಷ್ಟ ಮಾತ್ರದಿಂದ ಬಂದಿದ್ದು, ಹುಟ್ಟಿದ್ದು ಗಂಗಾ ನದಿ ಅನ್ನುವುದಕ್ಕೋಸ್ಕರ ಗಂಗಾ ನದಿಗೆ ಪವಿತ್ರ. ಇಂತಹ ಪವಿತ್ರ ಶಾಸ್ತ್ರವನ್ನು ಓದಿದರೂ ಕೂಡ ಒಳಗಡೆ ಅಹಂ ಮಮತಾದಿಗಳು, ಕಾಮ ಕ್ರೋಧಾದಿ ಮತ್ಸರಗಳನ್ನು ತುಂಬಿಕೊಂಡಿದ್ದ ಮನುಷ್ಯನಿಗೆ ಅದು ಮಧ್ಯದ ಪಾತ್ರೆಯನ್ನು ಗಂಗಾ ನದಿಯಲ್ಲಿ ಅದ್ದಿ ತೆಗೆದ ಹಾಗೆ ಅನ್ನುವುದನ್ನು ಉದಾಹರಣೆ ಕೊಡ್ತಾರೆ. ಹಾಗೆ ಒಂದು ಉದಾಹರಣೆ. ಆಮೇಲೆ ಬುದ್ಧಿಪೂರ್ವಕವಾಗಿ, ಜ್ಞಾನ ಪುರಸ್ಸರವಾಗಿ, ಮನಪೂರ್ವಕವಾಗಿ, ಮನದಿಂದ ಅಹಂ ಮಮತಾದಿಗಳನ್ನು ಬಿಟ್ಟು ಮನಪೂರ್ವಕವಾಗಿ ಅಂತ ಹೇಗೆ ಹೇಳ್ತೀವಿ ಅಂದರೆ, ಬರೇ ಬಾಯಿ ಮಾಡಿದಿಂದ ನಾನು ನನ್ನದು ಬಿಟ್ಟುಬಿಟ್ಟಿದ್ದೇನೆ, ದೇವರು ಮಾಡ್ತಾನೆ, ಎಲ್ಲ ಮಾಡ್ತಾನೆ ಅಂತ ಹೇಳೋದಲ್ಲ. ಮನಪೂರ್ವಕವಾಗಿ ಅಹಂ ಮಮತಾ, ನಾನು ನನ್ನದು ಎಂಬ ಅಹಂ ಮಮತಾದಿಗಳನ್ನು ತ್ಯಜಿಸಿಬಿಟ್ಟು, ವರ್ಜಿಸಿಬಿಟ್ಟು, ಪ್ರಾಕೃತ ವಿಷಯಾದಿಗಳ ಕಾಮನವನ್ನು ಮಾಡದೆ ಹೇಗೆ ಕಮಲದ ಎಲೆಯು ಉದಕದೋಪಾದಿಯಲ್ಲಿ ನಿರ್ಲಿಪ್ತವಾಗಿ ಇರುತ್ತೋ, ನದಿಗೆ ನೀರನ್ನು ಅಂಟಿಸಿಕೊಳ್ಳುವುದಿಲ್ಲವೋ, ಹಾಗೆ ವಿಷಯಾದಿಗಳಲ್ಲಿ ಓಡಾಡುತ್ತಾ ಬಿಂಬಾಕ್ರಿಯಾದ್ವಾರ ಹರಿಯನ್ನು ನೆನೆಯುತ್ತಾ ಹರಿಪದಾಬ್ಜಗಳ ಪರಮಾತ್ಮದ ಪಾದಕಮಲಗಳನ್ನು ಭಜಿಸಿದವರಿಗೆ ಎಲ್ಲ ಕರ್ಮ ಸಮೃದ್ಧಿಯಾಗತ್ತೆ, ಪಾಪಕರ್ಮ ವಿರುದ್ಧವಾಗತ್ತೆ ಅಂತ ಹೇಳ್ತಾರೆ. ಹೀಗೆ ಮಾಡದೇ ಇರತಕ್ಕಂಥ ಮನುಷ್ಯರಿಗೆ ಎಲ್ಲ ಕರ್ಮ ಸಮೃದ್ಧಿಗಳು, ಅವನು ಪಾಪಕರ್ಮಗಳನ್ನು ತುಂಬಿಕೊಂಡು ಒಳಗಡೆಗೆ ಮಮತಾದಿಗಳನ್ನು ತುಂಬಿಕೊಂಡು ಅವನು ಏನು ಎಂತಹ ಪುಣ್ಯಕರ್ಮಗಳನ್ನು ಮಾಡಿದರೂ ಅದು ಭಗವಂತನ ವಿರುದ್ಧ ಕರ್ಮಗಳಾಗುತ್ತವೆ, ಭಗವಂತನಿಗೆ ವಿರುದ್ಧ ಕರ್ಮಗಳಾಗ್ತವೆ ಅನ್ನೋದನ್ನು ಹೇಳ್ತಾರೆ. ಪುಣ್ಯಕರ್ಮವನ್ನೇ ಮಾಡ್ತಾನೆ, ಆದರೆ ಅದರಲ್ಲಿ ಭಗವಂತನ ಸ್ವಾತಂತ್ರ್ಯದ ಚಿಂತನೆ ಇಲ್ಲ, ಅವನ ಅಸ್ವಾತಂತ್ರ್ಯದ ಚಿಂತನೆ ಇಲ್ಲ, ಭಗವಂತ ಮಾಡಿಸ್ತಾನೆ ಅನ್ನುವುದು ಚಿಂತನೆ ಇಲ್ಲ. ಇದಿಲ್ಲದಿದ್ದರೆ ಅವನು ಮಾಡಿದ ಎಲ್ಲ ಕರ್ಮಗಳು ವಿರುದ್ಧವಾಗ್ತವೆ ಎಲ್ಲ ಕರ್ಮ. ಅದು ದುಃಖವನ್ನೇ ಕೊಡ್ತಾವೆ. ನರಕಗಳು, ಅಂಧತಮಸ್ಸುಗಳು ಅಂಥವ ಜೀವರಿಗೆ, ಅಧಮ ಜನರಿಗೆ ಅಂಧತಮಸ್ಸನ್ನು ಕೊಡ್ತಾರೆ. ನೋಡಿ, ಒಂದು ಕರ್ಮ ಮಾಡಬೇಕಾದರೆ ಕೆಲವೊಂದು ಲಕ್ಷಣಗಳಿದ್ದಾವೆ. ಕರ್ಮ ಮಾಡಬೇಕಾದರೆ, ಸಂಕಲ್ಪ ಮಾಡಬೇಕಾದರೆ ಭಗವತ್ ಪ್ರೇರಣೆಯ, ಭಗವತ್ ಪ್ರೀತಿಯ ಸಂಬಂಧ ಮಾಡಬೇಕು. ಶುಭ ಕಾಮನೆ, ನಮ್ಮ ಕಾಮನೆಯಿಂದ ಮಾಡಿದ ಕರ್ಮ ನಿಷ್ಕಾಮ ಕರ್ಮ ಅನಿಸೋಲ್ಲ, ಭಗವಂತ ಒಪ್ಪಲ್ಲ ಅದನ್ನು. ನಾವು ಏನು ಮಾಡ್ತೇವೆ, ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕು, ನನಗೆ ಮದುವೆ ಆಗಬೇಕು, ನನಗೆ ಮಕ್ಕಳಾಗಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು, ನಾನು ಮನೆ ಕಟ್ಟಬೇಕು,
ನನಗೆ ಒಳ್ಳೆಯದಾಗಬೇಕು ಅಂತ ಏನೆಲ್ಲ ಕರ್ಮವನ್ನು ಮಾಡ್ತೀವೋ ಅವು ಎಲ್ಲವೂ ಪ್ರಯೋಜನ ಆಗೋದಿಲ್ಲ, ಭಗವಂತನ ಪ್ರೀತಿಯನ್ನು ಗಳಿಸೋದಿಲ್ಲ. ಲೌಕಿಕ ಸುಖವನ್ನು ಸ್ವಲ್ಪ ಕೊಡಬಹುದು ಅಷ್ಟೇ, ಅಂತಿಮವಾಗಿ ನಮಗೆ ಸುಖವನ್ನು ಕೊಡಲಿಕ್ಕೆ ಶಕ್ಯ ಇಲ್ಲ ಅದು. ಯಾಕೆಂದರೆ ಭಗವಂತನು ನಮ್ಮನ್ನು ಈ ಸ್ಥೂಲ ದೇಹ ಕೊಟ್ಟು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ಅಂದರೆ ಅವನಿಗೆ ಯಾವ ಕಾಲದಲ್ಲಿ ಏನು ಕೊಡಬೇಕು, ಯಾರ ಸಂಪರ್ಕ ಬೆಳೆಸಬೇಕು, ಏನು ಸುಖ ಕೊಡಬೇಕು, ಏನು ದುಃಖ ಕೊಡಬೇಕು ಅಂತ ನಮಗೆಲ್ಲ ಗೊತ್ತಿದೆ. ನಾವು ಜನ್ಮ ಪಡೆದ ಆದಿಯಲ್ಲಿ ಅದರ ಜೊತೆಗೇ ಭಗವಂತ ನಮ್ಮನ್ನು ಕಳಿಸಿರ್ತಾನೆ. ಇವನಿಗೆ ಇಷ್ಟೇ ಕೊಡಬೇಕು, ಇಷ್ಟೇ ಆಗಬೇಕು, ಅದರ ವಿರುದ್ಧ ಏನೂ ನಡೆಯೋದಿಲ್ಲ. ಈ ಅರಿವು ನಮಗಿರಬೇಕು. ಸಕಾಮ ಕರ್ಮ ಮಾಡಬಾರದು, ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಇದು ಒಂದು. ಕರ್ಮವನ್ನು ಮಾಡಬೇಕಾದರೆ ನಾನು ಮಾಡ್ತಾ ಇದ್ದೇನೆ ಅಂತ ಭಗವಂತನ ಸ್ವತಂತ್ರದ ಅರಿವು ಇಲ್ಲದೆ, ನಮ್ಮ ಪಾರತಂತ್ರದ ಅರಿವು ಇಲ್ಲದೆ ನಾವು ಮಾಡಿದ ಕರ್ಮ ನಿಷ್ಪ್ರಯೋಜಕ ಆಗತ್ತೆ, ಭಗವಂತ ಆ ವಿರುದ್ಧ ಆಗತ್ತೆ. ನೋಡಿ, ಒಂದು ಕರ್ಮ ಮಾಡಿದರೆ ಅದರಿಂದ ಸಾವಿರಾರು ಜನ್ಮಗಳು ಬರ್ತವೆ. ಒಂದು ಆಚಮನ ಮಾಡಿದರೆ ಅದರಿಂದ 10,000 ಜನ್ಮಗಳು ಬರ್ತವೆ. ಆ ಕರ್ಮ ಅಲ್ಲಿ ಕ್ಷಯ ಆಗಬೇಕು. ಕ್ಷಯ ಆದರೆ ಆ ಕರ್ಮದಿಂದ ಮತ್ತೆ ಜನ್ಮಗಳು ಉದ್ಭವ ಆಗೋದಿಲ್ಲ. ಒಂದು ನಾವು ಆಚಮನ, ಸಂಧ್ಯಾವಂದನೆ ಒಂದು ಕರ್ಮವನ್ನು ಮಾಡಬೇಕಾದರೂ ಅದರಲ್ಲಿ ತತ್ವಾಭಿಮಾನಿ ದೇವತೆಗಳ ಪ್ರೇರಣೆ ಇರುತ್ತೆ. ಆ ಪುಣ್ಯ ಬರಬೇಕು ಅಂದರೆ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂತ ಮಾಡ್ತೀನಿ ಎಂದು ಆ ಕರ್ಮದಲ್ಲಿ ಆ ಉದಕದಲ್ಲಿ ಆ ಸಲಕರಣೆಗಳಲ್ಲಿ ಭಗವಂತನ ರೂಪ ಇದೆ. ಭಗವಂತ ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆ ಇದ್ದರೆ ನಮಗೆ ಆ ಕರ್ಮದಿಂದ ಮತ್ತೆ ಜನ್ಮ ಬರೋದಿಲ್ಲ. ಈ ಕರ್ಮ ಕ್ಷಯ ಆಗೋ ತನಕ ಮೋಕ್ಷ ಇಲ್ಲ. ಆಮೇಲೆ ನಾವು ಒಳ್ಳೆಯ ಕರ್ಮವನ್ನೇ ಮಾಡ್ತೇವೆ, ಪವಮಾನ ಹೋಮವನ್ನು ಮಾಡ್ತೇವೆ, ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತೇವೆ, ಪರಮಾತ್ಮನ ಭಕ್ತರಿಗೆ ಪರಮಾತ್ಮನಿಗೆ ವಾಯುಸ್ಥಿತಿ ಪುನಶ್ಚರಣೆಯನ್ನು ಮಾಡ್ತೇವೆ, ವಿಷ್ಣು ಸಹಸ್ರನಾಮವನ್ನು ಓದ್ತೇವೆ, ಪಾರಾಯಣವನ್ನು ಮಾಡ್ತೇವೆ, ಹರಿಕಥಾಮೃತಸಾರವನ್ನು ದಿವಸ ಪಾರಾಯಣ ಮಾಡ್ತೇವೆ. ಇದೆಲ್ಲ ಒಳ್ಳೆಯ ಕರ್ಮಗಳೇ. ಆದರೆ ಇವು ಭಗವಂತನಿಗೆ ವಿಮುಖವಾಗಬಾರದು, ಭಗವಂತನಿಗೆ ಸಮ್ಮುಖವಾಗಬೇಕು, ಭಗವಂತನ ಕಡೆಗೆ ಹೋಗಬೇಕು ಹೊರತು ಭಗವಂತನ ಬಿಟ್ಟು ಹೋಗಬಾರದು. ವಿರುದ್ಧ ಕರ್ಮಗಳಿಗೆ ಆಗಬಹುದು. ಯಾಕೆ ಆಗತ್ತೆ? ನಾವು ಏನೋ ವಿಷ್ಣು ಸಹಸ್ರನಾಮ ಓದ್ತೇವೆ, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ಮಕ್ಕಳ ಎಜುಕೇಷನ್ ಚೆನ್ನಾಗಾಗಲಿ, ನಾವು ಚೆನ್ನಾಗಿರಬೇಕು ಅಂತ ವಿಷ್ಣು ಸಹಸ್ರನಾಮ ಸಂಕಲ್ಪ ಮಾಡಿ ಓದಿದರೆ ನಮಗೆ ಅದು ಲೌಕಿಕ ಫಲವನ್ನು ಕೊಡಬಹುದು. ಆದರೆ ಭಗವಂತನಿಂದ ನಮ್ಮನ್ನು ವಿಮುಖನನ್ನಾಗಿ ಮಾಡುತ್ತೆ. ಸ್ಥೂಲ ಪುಣ್ಯವನ್ನು ಕೊಡುತ್ತೆ ಹೊರತು ಶಾಶ್ವತವಾದ ಸ್ವರ್ಗವನ್ನು ಕೊಡೋದಿಲ್ಲ. ಅದು ಸ್ವರ್ಗ ಅಪವರ್ಗ ಅಂದರೆ ಮೋಕ್ಷ. ಸ್ವರ್ಗಕ್ಕೂ ಮೋಕ್ಷ ಅಂತಂತಾರೆ. ಮೋಕ್ಷಕ್ಕೆ ಸ್ವರ್ಗ ಅಂತ ಇನ್ನೊಂದು ಹೆಸರಿದೆ. ಹಾಗೆ ನಾವು ಏನು ಒಳ್ಳೆಯ ಕರ್ಮವನ್ನು ಮಾಡಿದರೂ ಅದು ಪಾಪದ ಕರ್ಮವಾಗಿ ದಾರಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಲ್ವಾ? ನಾವು ಏನು ಕರ್ಮವನ್ನು ಮಾಡಿದರೂ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಬೇಕು. ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತಲೇ ಮಾಡಬೇಕು ನಾವು. ನನಗೆ ಇದು ಬೇಕು, ಅದು ಬೇಕು, ಹೀಗೆ ಬೇಕು, ಹಾಗಬೇಕು ಅಂತ ಮಾಡಿದರೆ ಅದು ದೇವರಲ್ಲಿ ವ್ಯಾಪಾರ ಎನಿಸಿಕೊಳ್ಳುತ್ತೆ ಹೊರತು ದೇವರ ಜೊತೆಗೆ ವ್ಯಾಪಾರ ಮಾಡಿದ ಪಾಪ ಬರುತ್ತೆ ಹೊರತು ಅದು ನಮಗೆ ಫಲವನ್ನು ನೀಡೋದಿಲ್ಲ, ಶಾಶ್ವತ ಫಲವನ್ನು ನೀಡೋದಿಲ್ಲ. ಈ ಕರ್ಮ ನಮಗೆ ಭಗವಂತನ ಬಗ್ಗೆ ವಿಮುಖನಾಗದೆ
ಭಗವಂತನ ಕರುಣೆ ಬರಬೇಕು ಅಂದರೆ ನಾವು ಏನು ಕರ್ಮವನ್ನು ಮಾಡಿದರೂ ತದ್ದದ್ರೂಪ ಭಗವಂತನನ್ನು ಚಿಂತನೆ ಮಾಡಿ ಪರಮಾತ್ಮ ನನ್ನಲ್ಲಿದ್ದು ಆ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಅವನು ಸ್ವತಂತ್ರ, ನಾನು ಪರತಂತ್ರ. ಶ್ರೀ ಲಕ್ಷ್ಮೀದೇವಿಯರನ್ನು ಹಿಡಿದು ಬಿಟ್ಟು ಎಲ್ಲರೂ ಪರತಂತ್ರರು, ಪರಮಾತ್ಮ ಮಾತ್ರ ಒಬ್ಬನೇ ಸ್ವತಂತ್ರವಾದ ಶಕ್ತಿ ಎನ್ನುವುದನ್ನು ತಿಳಿದುಕೊಂಡು ಆ ಭಾವನೆಯಿಂದ, ಆ ಚಿಂತನೆಯಿಂದ ನಾವು ಏನು ಕರ್ಮವನ್ನು ಮಾಡಿದರೂ ಅದು ನಮಗೆ ಭಗವಂತನ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಪಾಪಕರ್ಮಗಳ ಸಮರ್ಪಣೆಯನ್ನು ಹೇಳಿದ್ವಿ ಹಿಂದೆ. ಪಾಪಕರ್ಮಗಳನ್ನು ಏನು ನಾವು ಗೊತ್ತಿಲ್ಲದ ಬೇಕಾದಷ್ಟು ಪಾಪಕರ್ಮಗಳನ್ನು ಮಾಡ್ತೀವಿ ನಾವು, ಅಲ್ವಾ? ಹೊತ್ತಿಗೆ ಸಂಧ್ಯಾವಂದನೆ ಮಾಡಲ್ಲ, ಸಂಧ್ಯಾವಂದನೆ ಬಿಟ್ಟು ಬಿಡ್ತೀವಿ. ದೇವರ ಪೂಜೆಯನ್ನು ಮಾಡ್ತಾ ಇರ್ತೀವಿ. ಏನೋ ದೇವರ ಪೂಜೆ ಮಾಡಿದೆ, ನಾನು ಬೆಳಗ್ಗೆ 8 ಕೂತ್ಕೊಂಡ್ರೆ 12ಕ್ಕೆ ಎದ್ದೆ ಪೂಜೆ ಮಾಡಿದೆ, 4 ಗಂಟೆ ಮಾಡಿದೆ ಅಂತ ಇರ್ತೀವಿ. ಪೂಜೆ ಮಾಡಬೇಕಾದ್ರೆ ಮಾತಾಡಬಾರ್ದು, ಜಪ ಮಾಡಬೇಕಾದ್ರೆ ಮಾತಾಡಬಾರ್ದು. ಪೂಜೆ ಮಾಡಬೇಕಾದ್ರೆ ನಮ್ಮೆಲ್ಲರ ಮಾತು ಬರುತ್ತೆ. ಯಾರಾದರೂ ಬರ್ತಾರೆ, ಇಲ್ಲ ಆ ದೂರವಾಣಿ ಕರೆ ಬರುತ್ತೆ, ಇಲ್ಲ ಆ ಟೈಮ್ನಲ್ಲೇ ಮನೆಯವರೋ ಯಾರೋ ಏನೋ ಮರೆತಿರ್ತಾರೆ, ಏನೋ ಮಾತಾಡಿಸ್ತಾರೆ. ಭಗವಂತನ ಬಗ್ಗೆ ಚಿಂತನೆ ಮಾಡುವಾಗ ಮಾತಾಡುವುದಿಲ್ಲ, ಮಾತಾಡಬಾರದು. ಮಾತಾಡಿದರೆ ಪಾಪ. ಎಷ್ಟು ಪಾಪ ಮಾಡ್ತೀವಿ ಅನ್ನೋ ದೇವ್ರ ಪೂಜೆನಲ್ಲಿ. ತುಳಸಿಯನ್ನು ಕಿತ್ಕೊಂಡು ಬರ್ತೀವಿ, ಸ್ನಾನ ಮಾಡದೆ ತುಳಸಿಯನ್ನು ಕಿತ್ತು ಹೋಗಿಲ್ಲ. ಶರ್ಟು ಪ್ಯಾಂಟು ಹಾಕ್ಕೊಂಡು ತುಳಸಿಯನ್ನು ಕಿತ್ತೋ ಹಾಗಿಲ್ಲ. ತುಳಸಿಯನ್ನು ಬಿಡಿಸಬೇಕಾದ್ರೆ ಸ್ತೋತ್ರ ಇದೆ. ಉಗುರು ತಾಕಬಾರದು ತುಳಸಿಗೆ. ನಮ್ಮ ದೇಹ ಸಂಪರ್ಕವಾಗಬಾರದು ತುಳಸಿಗೆ. ಎಡಗೈಯಿಂದ ತುಳಸಿಯನ್ನು ಕೀಳಬಾರದು. ಕೈಯಲ್ಲಿ ತೆಗೆದುಕೊಂಡು ಬಿಟ್ಟು ತುಳಸಿಯನ್ನು ತರಬಾರದು. ಪಾತ್ರೆಯನ್ನು ತೆಗೆದುಕೊಳ್ಳಬೇಕು, ಪಾತ್ರೆಯಲ್ಲಿ ತರಬೇಕು, ಬಟ್ಟೆಯಲ್ಲಿ ತರಬಾರದು. ಇಷ್ಟೆಲ್ಲ ಸೂಕ್ಷ್ಮ ಇದ್ದಾವೆ ಒಂದೊಂದು ಕರ್ಮಗಳಲ್ಲಿ ನಾವು ಮಾಡ್ತೀವಿ. ಹೂವನ್ನು ಸ್ನಾನ ಮಾಡಿ ಬಿಡಿಸಬಾರದು, ತುಳಸಿಯನ್ನು ಸ್ನಾನ ಮಾಡದೆ ಬಿಡಿಸಬಾರದು. ಸ್ನಾನ ಮಾಡಿ ಬಿಡಿಸಿದ ಹೂವು ದೇವರಿಗೆ ಏರಿಸಲಿಕ್ಕೆ ಬರೋದಿಲ್ಲ. ಸ್ನಾನ ಮಾಡದೆ ಬಿಡಿಸಿದ ತುಳಸಿ ದೇವರಿಗೆ ಏರಿಸಲು ಬರೋದಿಲ್ಲ. ನೆಲದ ಮೇಲೆ ಬಿದ್ದ ತುಳಸಿ ಹೂವು ದೇವರಿಗೆ ಸಮರ್ಪಿಸಲು ಆಗೋದಿಲ್ಲ. ನಾವು ನೋಡಿ ಎಷ್ಟು ಪಾಪ ಮಾಡ್ತೀವಿ. ಇವೆಲ್ಲ ಬಹಳ ಸೂಕ್ಷ್ಮ ವಿಷಯಗಳು. ಎಷ್ಟಾದರೂ ಅಷ್ಟು ಮಾಡಬೇಕು, ತಿಳಿದಿದ್ದು ಮಾಡಬೇಕು. ನೋಡಿ ಕರ್ಮಗಳನ್ನು ನಾವು ಹೇಗೆ ಮಾಡ್ತೀವಿ ಅಂತ. ಹೂ ಕಟ್ತಾ ಇರ್ತೀವಿ, ಹೂ ಕಟ್ತೀವಲ್ವಾ? ದೇವರಿಗೆ ಹೂ ಕಟ್ತೀವಿ. ಕಟ್ಟಬೇಕಾದ್ರೆ ಏನು ಮಾಡ್ತೀವಿ? ತೊಡೆಯ ಮೇಲೆ ಹೂವಿಟ್ಟಿರ್ತೀವಿ, ತೊಡೆಯ ಮೇಲೆ ಹೂವಿಡ್ತೀವಿ, ಅಥವಾ ನೆಲದ ಮೇಲೆ ಇಟ್ಟುಬಿಟ್ಟಿರ್ತೀವಿ. ಆ ಹೂವಿನ ದಾರ ಪೊಣಸ್ತಾ ಬಂದು ತೊಡೆಯ ಮೇಲಿರುತ್ತೆ. ನಾವು ದೇವರಿಗೆ ಅದೇ ಹೂವನ್ನು ಏರಿಸಿದಾಗ ನಮ್ಮ ತೊಡೆಗೆ ಸಂಪರ್ಕಪಟ್ಟ ಹೂವು ದೇವರಿಗೆ ಏರಿಸೋವಾಗಿಲ್ಲ, ಬರಲ್ಲ. ನಮ್ಮ ದೇಹಕ್ಕೆ ಸಂಪರ್ಕವಾದ ಹೂವು ದೇವರಿಗೆ ಏರಿಸಲಿಕ್ಕೆ ಬರೋದಿಲ್ಲ. ಇದನ್ನು ನಾವು ಮಾಡ್ತೀವಿ. ಹೊರಗಡೆಯಿಂದ ಹೂವು ತರ್ತೀವಿ. ಅವನು ಆ ಹೂವನ್ನು ಕಾಲಿನಿಂದ ತುಳಿದಿರ್ತಾನೆ, ಚಪ್ಪಲಿ ಹಾಕ್ಕೊಂಡು ತುಳಿದಿರ್ತಾನೆ. ಆ ಚಪ್ಪಲಿಯಲ್ಲಿ ನನ್ನ ನೈಮಿತ್ತಿಕ ಕ್ರಿಯೆಗಳನ್ನು ಮಾಡಿ ಬಂದು ಕಾಲು ತೊಳ್ಕೊಳ್ದೇನೆ ಆ ಚಪ್ಪಲಿ ಹಾಕ್ಕೊಂಡಿರ್ತಾನೆ. ಆ ಹೂವನ್ನು ಅವನು ಹಾರ ಮಾಡ್ತಾನೆ. ಆ ಹೂವನ್ನು ಹಾರ ಮಾಡಬೇಕಾದ್ರೆ ಅವನು ತೇನ್ ತಿಂದಿರ್ತಾನೋ ಕೈ ತೊಳ್ಕೊಳ್ಳೋದಿಲ್ಲ. ತಲೆ ಹೀಗೆ ಮುಟ್ಟಿ, ಕೈ ಹೀಗೆ ಮುಟ್ಟಿ, ಮೂಗಿಗೆ ಮುಟ್ಟಿ, ಎಂಜಲ ಮೂಸರೆ ಇಲ್ಲದೇ ಕಟ್ಟು ಬಂದಿರ್ತಾನೆ. ಅದೇ ಹೂವನ್ನ ತರ್ತೀವಿ ನಾವು, ಅದೇ ಹೂವನ್ನೇ ದೇವರಿಗೆ ಏರಿಸ್ತೀವಿ. ಇದು ಒಂದು ಪಾಪನೇ ಅಲ್ವ? ಪುಣ್ಯಕಾರದಲ್ಲೂ ಪಾಪನೇ. ಅದಕ್ಕೆ ನಾವು ಹೇಳ್ತಾರೆ, ಮನೆಯಲ್ಲಿ ಬೆಳೆದ ಹೂವು, ಒಂದೇ ಹೂವು 2 ಹೂವನ್ನು ಏರಿಸಿ ದೇವರಿಗೆ ಸಾಕು. ಬಹಳ ಸೂಕ್ಷ್ಮ ಇದೆ ಧರ್ಮದ ವಿಷಯಗಳು. ನಾವು ಪೂಜೆ ಮಾಡಬೇಕಾದ್ರೆ ನಮ್ಮ ಕೈ ಮೈ ಮುಟ್ಕೊಂಡ್ವಿ ಅಂದರೆ ಕೈ ತೊಳ್ಕೊಳ್ಬೇಕು. ದೇವರಿಗೆ ಕೈ ಹೀಗೆ ಮುಟ್ಕೊಂಡ್ಬಿಟ್ಟು ಹಾಗೆ ತುಳಸಿ ಏರಿಸಾಗಿಲ್ಲ. ನಮಗೇನಿದ್ರು ಮೈ ಕೈ ಮುಟ್ಕೊಳ್ಳೋದೇ ಜಾಸ್ತಿ. ನಾವು ಈ ಕರ್ಮಗಳಿರ್ತಾವಲ್ಲ, ಭಗವಂತ ನಮ್ಮಲ್ಲಿ ನಿಂತು ನಮ್ಮ ಯೋಗ್ಯತೆ ಅನುಸಾರವಾಗಿ ಮಾಡಿಸ್ತಾ ಇದ್ದಾನೆ. ನೀನು ಮಾಡಿಸ್ತಾ ಇದ್ದೀವಿ, ಈ ಅಪರಾಧಗಳನ್ನು ನಮ್ಮಿಂದ ಮಾಡಿಸದ ಹಾಗೆ ನಮಗೆ ಮಾಡು ಅಂತ ದೇವರಲ್ಲಿ ಬೇಡ್ಕೊಳ್ಬೇಕು. ಎಷ್ಟಿರತ್ತೆ ನೋಡಿ, ಒಂದೊಂದು ಕರ್ಮಗಳು ಸೂಕ್ಷ್ಮವಾಗಿ ಹೇಳಿದರೆ ಭಾಳ ಕಷ್ಟ ಆಗತ್ತೆ.
ಮನೆಯಲ್ಲಿ ಎಂಜಲು ಮುಸುರೆ ಮಾಡೋರು ಊಟ ಆದ ತಕ್ಷಣ ಗೋಮ ಹಚ್ತಾರೆ ಅಲ್ವಾ? ಗೋಮ ಹಚ್ತಾರೆ. ಎಷ್ಟು ಅಬದ್ಧವಾಗಿ ಗೋಮ ಹಚ್ತಾರೆ. ಗೋಮ ಅಂದರೆ ಏನು? ಗೋಮಯದಿಂದ ಸಾರಿಸೋದು. ಗೋಮಯನೇ ಇರಲ್ಲ ಬಿಡಿ. ಈಗ ಏನು ಮಾಡ್ತಾರೆ? ಆ ಉಂಡ ಜಾಗದಲ್ಲಿ ನೀರನ್ನು ಹಾಕ್ತಾರೆ ಅಲ್ವಾ? ನೀರನ್ನು ಹಾಕಿ ಸಾರಿಸ್ತಾರೆ. ಎಂಜಲ ಮೇಲೆ ಬಿದ್ದ ನೀರು ಎಂಜಲೆ, ಅದನ್ನು ಎಲ್ಲ ಕಡೆ ಸಾರಿಸ್ತಾರೆ. ಆ ಎಂಜಲು ಇಲ್ಲಿರ್ತದೆ, ಅದು ಎಲ್ಲ ಕಡೆ ಹರಡುತ್ತೆ. ಅದನ್ನೇ ತಿಳ್ಕೊಂಡು ಓಡಾಡ್ತಾರೆ. ಆಗೋಯ್ತು, ಮಡಿ ಆಗೋಯ್ತು. ಮನೆಯಲ್ಲಿ ಒಂದು ಕಡೆ ಇದ್ದ ಎಂಜಲು ಎಲ್ಲ ಕಡೆ ಬಂತು ಅಲ್ವಾ? ಎಷ್ಟು ಸೂಕ್ಷ್ಮ ಇದೆ ನೋಡಿ. ಹೇಗೆ ಹೇಳ್ತಾರೆ? ಈಗಂತೂ ಕೈಯಿಂದ ಸಾರಿಸೋದಂತೂ ಇಲ್ಲೇ ಇಲ್ಲ ಬಿಡಿ. ತೆಗೆದು ಹಾಕ್ಬಿಡು, ಆ ಕಡೆ ತೆಗೆದು ಅದರ ಮೇಲೆ ಒರೆಸು, ಅದರ ಮೇಲೆ ಮುಗಿದೋಯ್ತು. ಸಾಮೂಹಿಕದಲ್ಲಿ ಆಗೋದಿಲ್ಲ ಅಂದರೆ ಮನೆಯಲ್ಲಾದರೂ ಸ್ವಚ್ಛವಾಗಿ ಮಾಡ್ಬೋದಲ್ವ? ಮನೆಯಲ್ಲೂ ಈಗ ಏನು ಮಾಡ್ತಾರೆ? ಕೆಳಗಡೆ ಕುಟ್ಕೊಳ್ಳೋರೇ ಕಡಿಮೆ ಅಲ್ವಾ? ಎಲ್ಲ ಬಫೆಗಳೇ. ಏನಂದರೆ ನಮ್ಮ ಗುರುಗಳು ಹೇಳ್ತಾರೆ ಎಲ್ಲ ಬಫೆಲೋಗಳೇ ಆಗ್ಬಿಟ್ಟಿದ್ದಾರೆ ಅಂತ. ಹೇಗೆ ನೋಡಿ, ಆ ಗೋಮ ಹಚ್ಚಬೇಕಾದ್ರೆ ಆ ಎಂಜಲು ಏನಿದೆಯಲ್ಲ, ಆ ಸ್ವಲ್ಪ ಈ ಕಡೆಗೆ ನೀರು ಹಾಕಬೇಕು, ಸ್ವಲ್ಪ ಆಚೆ ನೀರು ಹಾಕಬೇಕು. ಆ ಗೋಮಯ ಸ್ವಲ್ಪ ತೆಗೆದುಕೊಂಡು ಆ ಎಂಜಲಿಂದ ಹಾಗೇ ತೊಳ್ಕೊಂಡು ಹಾಗೇ ಹೋಗಿ ಹಿಂದ್ಗಡೆ ಬರಬಾರ್ದು. ಕೆಲವರು ಈ ಕಡೆ ಬಂದು ಹತ್ತಾರೆ, ಆ ಕಡೆ ಹತ್ತಾರೆ, ಈ ಕಡೆ ಹತ್ತಾರೆ, ಎಲ್ಲ ವರ್ಷ ಎಂಜಲಾಗಿ ಹೋಗುತ್ತೆ. ಇಲ್ಲ, ಹಾಗೇ ಹೋಗಿ ಹಾಗೇ ಗೋಮಯನ್ನು ಸಂಪರ್ಕ ಮಾಡಿದ್ದನ್ನು ಹೋಗಿ ತೊಳೆದು ಬಿಟ್ಟು ಒರೆಸ್ಬಿಡ್ಬೇಕು. ಅದು ಮುಗಿತ. ಇದು ಹಾಗಾಗೋದೇ ಇಲ್ಲ. ಈಗ ನಾವೆಲ್ಲ ಮಾಡೋದು ಎಲ್ಲ ಕಡೆ ಎಂಜಲೇನೆ ಅಲ್ವಾ? ಹೀಗೆ ಆಗತ್ತೆ. ನಾವು ಊಟ ಮಾಡುವುದು ಒಂದು ಕರ್ಮ. ಊಟ ಮಾಡುವುದರಿಂದ, ಊಟ ಮಾಡುವುದು ಒಂದು ಯಜ್ಞ. ಭಗವಂತ ನಮ್ಮಲ್ಲಿ ನಿಂತು ಊಟ ಮಾಡಿಸ್ತಾ ಇದ್ದಾನೆ, ಭೋಜನ ಮಾಡಿಸ್ತಾ ಇದ್ದಾನೆ ಅಂತ ಅನುಸಂಧಾನನೇ ಇಲ್ಲ ನಮಗೆ. ತಟ್ಟೆಯಲ್ಲಿ ಇದ್ದ ಅನ್ನವನ್ನು ಕೈಯಲ್ಲಿ ತೆಗೆದುಕೊಂಡು ಬಾಯಲ್ಲಿ ಇಟ್ಕೊಳ್ಬೇಕು ಅಂದರೆ ಭಗವಂತನ ವ್ಯಾಪಾರ ಬೇಕು. ನಮ್ಮ ಕೈಯಲ್ಲಿ ಭಗವಂತನ ಕೈಯನ್ನಿಟ್ಟು ತೊಗೊಂಡು ಬಂದಿರಬೇಕು. ಹಲ್ಲಿನಲ್ಲಿ ನಿಂತುಬಿಟ್ಟು ಭಗವಂತ ಅಗಸಬೇಕು, ಅಗಿಸಿ ನುಂಗಿಸಬೇಕು. ಮುಖ್ಯ ಪ್ರಾಣದ ದ್ವಾರ, ತದವನ ದ್ವಾರ ನುಂಗಿಸಿ ಪಚನವನ್ನು ಮಾಡಬೇಕು. ಅದು ಯಜ್ಞ, ಭೋಜನ ಯಜ್ಞ. ಅದನ್ನು ನಾವು ಯಜ್ಞವನ್ನು ಹೇಗೆ ಮಾಡಬೇಕು? ಶಾಸ್ತ್ರೋಕ್ತವಾಗಿ ಮಾಡಬೇಕು ತಾನೆ. ಯಜ್ಞವನ್ನು ಶಾಸ್ತ್ರೋಕ್ತವಾಗೇ ಮಾಡಬೇಕು. ಎಷ್ಟು ಜನ ಭೋಜನವನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಾರೆ? ಹೋಗಲಿ, 1% ಶಾಸ್ತ್ರೋಕ್ತವಾಗಿ ಮಾಡ್ತಾರಾ? ಇಲ್ಲ. ಭೋಜನ ಮಾಡಬೇಕಾದ್ರೆ ಮಂತ್ರಗಳಿದ್ದಾವೆ, ಹೇಳ್ಕೋಬೇಕು. ಭಗವಂತನ ಧ್ಯಾನ ಇರಬೇಕು. ಭಗವಂತನಿಗೆ ಅರ್ಪಿಸಿದ ಪದಾರ್ಥಗಳನ್ನು ಭೋಜನ ಮಾಡಬೇಕು. ಒಂದು ಕಡೆ ಕುಳಿತುಕೊಂಡು ಬಿಟ್ಟು ಮಂಡಲವನ್ನು ಮಾಡಿ ಎಲೆಯನ್ನು ಹಾಕಿಕೊಂಡು ಬಿಟ್ಟು ಊಟವನ್ನು ಮಾಡಬೇಕು. ಬರೀ ನೆಲದ ಮೇಲೆ ಎಲೆಯನ್ನು ಹಾಕ್ಕೊಂಡ್ಬಿಟ್ಟು ಹಾಗೆ ಊಟ ಮಾಡ್ತೀನಿ ಅಂತಲ್ಲ, ಮಂಡಲವನ್ನು ಮಾಡಿ ಅದರಲ್ಲಿ ಮಂತ್ರಗಳಿದ್ದಾಗ ಅವನು ಹೇಳಿಬಿಟ್ಟು ಮಾಡಬೇಕು. ಮಾಡಿಬಿಟ್ಟು ಆ ವ್ಯಂಜನಗಳಲ್ಲಿ, ಆ ರೂಪಗಳಲ್ಲಿ ಆಯಾ ಭಗವಂತನ ರೂಪಗಳು ಇದ್ದೀಯಪ್ಪ, ನೀನು ಇಲ್ಲಿದ್ದೀಯಪ್ಪ ಅಂತ ಹೇಳ್ಬಿಟ್ಟು ಚಿಂತನೆ ಮಾಡಬೇಕು. ಅದನ್ನು ಆಹಾರವನ್ನಾಗಿ ತೆಗೆದುಕೊಳ್ಬೇಕು. ನಾವೇನು ಮಾಡ್ತೀವಿ? ತಗೊಳ್ತೀವಿ, ಅಲ್ಲಿ ಹೋಗ್ತೀವಿ. ಈಗ ಎಲ್ಲ ಕಡೆಗೂ ಏನಾಗಿದೆ? ಬಫೆ ಸಿಸ್ಟಮ್ ಅಲ್ವಾ? ಎಲ್ಲ ಕಡೆ ಬಫೆನೇ. ಬಫೆ ಸಿಸ್ಟಮ್ ಏನಂದರೆ ಅಲ್ಲೆಲ್ಲ ಇಟ್ಟುಬಿಟ್ಟಿರ್ತಾರೆ. ಇವನು ಅದನ್ನು ಬೇಕಿದ್ದನ್ನು ಇದನ್ನು ಹಾಕೋಬೇಕು, ಇದನ್ನು ಬೇಕಾದ್ದನ್ನು ಇದನ್ನು ಹಾಕ್ಕೋಬೇಕು, ಇದನ್ನು ಹಾಕ್ಕೋಬೇಕು, ತಿನ್ನಬೇಕು ಅಲ್ವಾ? ಇದು ಮುಂಚೆ ಏನಿತ್ತು? ನಮ್ಮ ಹಸುಗಳು ಬಫೆಲೋಗಳು ಏನು ಮಾಡ್ತಿದ್ವು? ಎಮ್ಮೆಗಳು, ಹಸುಗಳು ಬರ್ತವೆ, ಇಲ್ಲಿ ಸ್ವಲ್ಪ ಹುಲ್ಲನ್ನು ತಿಂತವೆ, ಮತ್ತೆ ಆ ಕಡೆ ಹೋಗಿ ಇನ್ನೊಂದು ಸ್ವಲ್ಪ ಆ ಹುಲ್ಲು ಖಾಲಿಯಾಗತ್ತೆ, ಅಲ್ಲಿ ತಿನ್ನಲ್ಲ ಅದು. ಇನ್ನೊಂದು ಕಡೆ ಹೋಗತ್ತೆ ತಿನ್ನತ್ತೆ, ಇನ್ನೊಂದು ಕಡೆ ಹೋಗಿ ತಿನ್ನತ್ತೆ. ಅದು ಬಫೆಲೋ. ನಾವು ಬಫೆ. ನಾವು ಇಲ್ಲಿ ಸ್ವಲ್ಪ ತೊಗೋತೀವಿ, ಅಲ್ಲಿ ಸ್ವಲ್ಪ ತೊಗೋತೀವಿ, ಅಲ್ಲಿ ಸ್ವಲ್ಪ ತೊಗೋತೀವಿ, ಹಾಕ್ಕೊಳ್ತೀವಿ, ನಿಂತ್ಕೋತೀವಿ, ತಿಂತೀವಿ. ನಾವು ಬಫೆ ಯಾಕೆ ಅಂತೀವಿ ಅಂದರೆ ನಮಗೆ 2 ಕಾಲಿರೋದು, ಬಫೆಲೋ 4 ಕಾಲಿರೋದು. ಅದು ಬಫೆಲೋ, ನಾವು ಬಫೆ ಅಷ್ಟೇ. ಇದು ಭಗವಂತನಿಗೆ ಯಜ್ಞ ಆಗತ್ತಾ? ಭಗವಂತನಿಗೆ ಅಪಚಾರ ಆಗಲ್ವ? ಈ ಕರ್ಮಗಳಿಂದ ನಮಗೇನು ಬರುತ್ತೆ? ಪಾಪನೇ ಬರುತ್ತೆ. ಪಾಪನೇ ಬರುತ್ತೆ ನಮಗೆ. ನಾವು ಒಂದು ಕರ್ಮ ಮಾಡುವುದನ್ನು
ಒಂದು ಗೋಮ ಹಚ್ಚುವುದು, ಒಂದು ಹೂವು ಬಿಡಿಸುವುದು, ಒಂದು ತುಳಸಿ ಬಿಡಿಸುವುದು, ತುಳಸಿಯನ್ನು ಭಗವಂತನಿಗೆ ಅರ್ಪಿಸೋದು, ಹೂವನ್ನು ಭಗವಂತನಿಗೆ ಅರ್ಪಿಸೋದು. ಆ ಒಂದು ಪೂಜೆಯಲ್ಲಿಯೇ ನಾವು ಸಾವಿರಾರು ತಪ್ಪುಗಳನ್ನು ಮಾಡ್ತೇವೆ, ಶಾಸ್ತ್ರ ತಪ್ಪುಗಳನ್ನು ಮಾಡ್ತೇವೆ. ಅದಕ್ಕೆ ಹೇಳೋದು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪ ತಿಮ್ಮಪ್ಪ ನೀನು ಅಂತ ದಾಸರು ಹೇಳ್ತಾರಲ್ವ. ನಾವು 1000 ತಪ್ಪನ್ನು ಮಾಡ್ತೇವೆ. ದೇವರ ಕಾರ್ಯಕ್ಕೆ ಕುಳಿತುಕೊಳ್ಳ ಅಂದಾಗೇನೇ ಅಷ್ಟು ತಪ್ಪು ಮಾಡಬೇಕಾದರೆ ನಾವು ದೇವರ ನೆನಪೇ ನಮಗೆ ಬರೋಲ್ಲ. ಆವಾಗ ಇನ್ನೆಷ್ಟು ತಪ್ಪು, ನೆನಪು ಬರದೇ ಇರೋದೇ ಒಂದು ತಪ್ಪು, ವಿಸ್ಮೃತಿನೇ ಒಂದು ತಪ್ಪು ಅಲ್ವಾ. ನಾವಿಲ್ಲ ಎಲ್ಲ ಕಡೆನೂ ದೇವರನ್ನೇ ಚಿಂತನೆ ಮಾಡಬೇಕು, ಅವನೇ ಮಾಡಿಸ್ತಾನೆ, ಅವನೇ ಮಾಡಬೇಕು ಅಂತ ಅಂದರೆ ನಾವು ಕೆಲಸ ಹೇಗೆ ಮಾಡಬೇಕು ಸ್ವಾಮಿ ಅಂತ ಕೇಳಿದರೆ, ನೀವು ಏನು ಕೆಲಸ ಮಾಡ್ತೀರೋ ಆ ಕೆಲಸವನ್ನು ಭಗವಂತ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿ. ಭಗವಂತ ಈ ಕೆಲಸ ನಿನಗೆ ಅರ್ಪಣ ಅಂತ ಮಾಡಿ, ಅಷ್ಟು ಮಾಡಿ. ಅದು ಅಭ್ಯಾಸ ಆಗುತ್ತೆ, ಮಾಡ್ತಾನೆ ಅಭ್ಯಾಸ ಆಗ್ಬಿಡುತ್ತೆ. ಅದು ಭಗವದ್ಭಕ್ತಿ ಬೇಕು, ಮಾಡಬೇಕು ಅಂತ ಇಚ್ಛೆ ಬೇಕು. ನಮ್ಮ ಕರ್ಮಕರ್ತ ಭಗವಂತ ಮಾಡಬೇಕು ಅಂತ ಇಚ್ಛೆ ಕೊಡು ಅಂತ ಅವನಲ್ಲಿ ಕೇಳ್ಕೊಳ್ಳಿ, ಕೊಡ್ತಾನೆ. ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮಾಡಬೇಕು ಕರ್ಮವನ್ನು. ಆದಷ್ಟು ಕರ್ಮವನ್ನು ಭಗವಂತನ ವಿಮುಖತೆಯನ್ನು, ಭಗವಂತನಿಗೆ ವಿಮುಖವಾಗಿರುವುದನ್ನು ತಪ್ಪಿಸ್ಕೊಳ್ಬೇಕು. ನಾವು ಮಾಡಬೇಕಾಗತ್ತೆ, ಈ ರೀತಿ ಕರ್ಮವನ್ನು ಮಾಡಬೇಕು. ಹೀಗೆ ಕರ್ಮವನ್ನು ಮಾಡದಿದ್ದರೆ ನಮ್ಮ ಎಲ್ಲ ಭಗವಂತ ಮಾಡಿಸ್ತಾನೆ ಅಂತ ಭಗವಂತನ ಸ್ವತಂತ್ರ ಕರ್ತೃತ್ವವನ್ನು ನಾವು ಸ್ಮರಣೆಗೆ ತೆಗೆದುಕೊಳ್ಳದೆ ನಾವೇ ಸ್ವತಂತ್ರರು ಅನ್ನುವ ಜ್ಞಾನವನ್ನು ಬಿಚ್ಚಿಕೊಂಡು ನಾವು ಏನು ಶಾಸ್ತ್ರಗಳನ್ನು ಓದಿದರೂ ಏನಾಗತ್ತೆ, ಮಧ್ಯದ ಭಾಂಡವನ್ನು ಗಂಗಾ ನದಿಯಲ್ಲಿ ಅದ್ದಿ ತೆಗೆದರೆ ಏನು ಶುದ್ಧಿಯಾಗುವುದಿಲ್ಲವೋ ಹಾಗೆ ನಾವು ಶುದ್ಧ ಆಗುವುದಿಲ್ಲ ಅನ್ನುವುದು ಇದರ ತಾತ್ಪರ್ಯ. ಅಧಮ ಜೀವರಿಗೆ ಅಂತಸ್ತಮಸ್ಸನ್ನು ಕೊಡ್ತಾನೆ. ಅಧಮ ಜೀವರಿರ್ತಾರೆ, ಸ್ವರೂಪತಃ ಅಧಮರು, ಸ್ವರೂಪತಃ ದುರ್ಜನರು, ಅವರಿಗೆ ಅಧಮಸ್ಸೆ. ಆಮೇಲೆ ಈಗ ಏನೋ ಜ್ಞಾನಿಗಳಿರ್ತಾರಪ್ಪ, ಈಗ ಸ್ವಲ್ಪ ಅವರಿಗೆ ಆ ಯೋಗ್ಯತೆ ಇರೋಲ್ಲ, ಅವರಿಗೆ ಅದು ಬಂದಿದೆ. ಈಗ ಸ್ವಲ್ಪ ವಿಪರೀತ ಜ್ಞಾನ ಇದೆ, ಸ್ವಲ್ಪ ಇದೆ ಅಂದರೆ ಅವರು ಅಧಮ ಭಕ್ತರು ಅಂತ. ಈಗ ಭಾಗವತದಲ್ಲಿ ಬರುತ್ತೆ, ಜಯಂತೋಪಾಖ್ಯಾನದಲ್ಲಿ ಬರುತ್ತೆ, ಉತ್ತಮ ಭಕ್ತರು, ಮಧ್ಯಮ ಭಕ್ತರು, ಅಧಮ ಭಕ್ತರು ಅಂತ ಯಾರ್ಯಾರು ಅಂತ ಅದರಲ್ಲಿ ಭಾಗವತ ಏಕಾದಶ ಸ್ಕಂದದಲ್ಲಿ ಬರುತ್ತೆ. ಈ ಅಧಮ ಭಕ್ತರು ಇರ್ತಾರಲ್ವ, ಅವರು ಕೆಲವರು ಒಳ್ಳೆಯವರು ಇರ್ತಾರೆ, ಆದರೆ ಅವರ ಯೋಗ್ಯತೆಯಿಂದ ಭಕ್ತರೇ ಅವರು ಅಧಮ ಭಕ್ತರು, ಬಹಳ ಕೆಳಮಟ್ಟದ ಭಕ್ತರು. ಅವರು ಆ ಜನ್ಮದಲ್ಲಿ ಭಕ್ತರಿರ್ತಾರೆ, ಅಧಮ ಭಕ್ತರಾಗಿರ್ತಾರೆ. ಅವರು ಅಧಮ ಭಕ್ತರಿಗೆ ದುಃಖವನ್ನು ಕೊಡ್ತಾನೆ ಭಗವಂತ. ಆದರೆ ಅಧಮರಿಗೆ, ಸ್ವರೂಪತಃ ಅಧಮರಿಗೆ, ಸ್ವರೂಪತಃ ಭಗವಂತನ ಬಗ್ಗೆ ದ್ವೇಷ ಇದ್ದವರಿಗೆ, ಅವರಿಗೆ ಅಂಧತಮಸ್ಸನ್ನು ಭಗವಂತ ಕೊಡ್ತಾನೆ. ಅವರು ಏನು ಮಾಡಿದರು ಆ ಪುಣ್ಯಕರ್ಮಗಳು, ಏನು ಸ್ಥೂಲ ಸುಖಗಳು ಸಿಗತ್ತಾರೆ. ಈಗ ದುರ್ಯೋಧನಿಗೆ ಸಿಕ್ಕಿಲ್ಲ ಅಂತ ಸುಖ, ಒಳ್ಳೆ ಊಟ ಮಾಡ್ತಾ ಇರ್ತಾನೆ, ಒಳ್ಳೆ ರಾಜ್ಯವನ್ನು ಆಳ್ತಾನೆ, ಯಾಕೆ ಸಿಗ್ತಾವನಿಗೆ ಸುಖ ಸಿಗತ್ತೆ. ನಿನ್ನೆ ಹೇಳಿದ ಹಾಗೆ ಮನಸ್ಸಿನ ವಿಕಾರಗೊಳ್ಳುವ ಸುಖ ಸಿಗತ್ತೆ, ಶುದ್ಧ ಅಂತಃಕರಣದ ಶುದ್ಧ ಸ್ವರೂಪ ಸುಖ ಸಿಗೋದಿಲ್ಲ. ಯಾಕೆಂದರೆ ಸ್ವರೂಪದ ಸುಖನೇ ಇರೋದಿಲ್ಲ ಅವರಿಗೆ. ಹಾಗೆ ನಾವು ತಿಳ್ಕೊಳ್ಬೇಕು, ಕರ್ಮವನ್ನು ಮಾಡಬೇಕು. ಆಮೇಲೆ ಮುಂದೆ ಹೇಳ್ತಾರೆ, ಭಕ್ತಿಪೂರ್ವಕವಾಗಿ ಮುಕ್ತ ನಿಯಾಮಕನ ಸರ್ವೋದ್ರಿಕ್ತ ಮಹಿಮೆಗಳನ ವರತ ಕೊಂಡಾಡು ಮರೆಯದಲೇ, ಶಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳ ನೀಡ್ಯಾಡಿ ಶ್ರುತಿ ಸ್ಮೃತ್ಯುಕ್ತ ಕರ್ಮವ ಮಾಡುತ್ತಿರೋ ಹರಿ ಆಜ್ಞೆ ಎಂದರಿದು. ಭಕ್ತಿಪೂರ್ವಕವಾಗಿ ಮುಕ್ತ ನಿಯಾಮಕನ ಸರ್ವೋದ್ರಿಕ್ತ ಮಹಿಮೆಗಳನ್ನು ವ್ರತ ಕೊಂಡಾಡು ಮರೆಯದಲಿ. ಭಕ್ತಿಪೂರ್ವಕವಾಗಿ ಅಂತ ಹೇಳ್ತಾರೆ. ಏನು ಭಕ್ತಿ? ಮಹಾತ್ಮ ಜ್ಞಾನಪೂರ್ವಕ ಸುದೃಢಂ ಸರ್ವತೋಧಿಕ ಸ್ನೇಹೋ ಭಕ್ತಿಯ ರೀತಿ ಪ್ರೋಕ್ತ ಯಸ್ಯ ಭಕ್ತಿರ್ನ ಚಾನ್ಯಥಾ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಭಗವಂತನ ಮಹಾತ್ಮ ಜ್ಞಾನವನ್ನು ತಿಳಿದುಕೊಂಡು ಆ ಮಹಾತ್ಮ ಜ್ಞಾನಗಳ ಸ್ಮರಣೆ ಮಾಡ್ತಾ, ಆ ಮಹಾತ್ಮವನ್ನು ಸ್ಮರಣೆ ಮಾಡ್ತಾ ಭಗವಂತನ ಸ್ಮರಣೆಗಳನ್ನು ಮಾಡ್ತಾ ಇರುವ ಭಕ್ತಿ ಇದೆಯಲ್ಲ, ಅದು ಜ್ಞಾನಪೂರ್ವಕವಾದ ಭಕ್ತಿ. ಏನಾಗುತ್ತೆ, ಅದು ಸುರುಳ ಭಕ್ತಿ ನಮಗಿರುತ್ತೆ ರೀ. ಒಂದು 5 ನಿಮಿಷ ಭಕ್ತಿ ಇರುತ್ತೆ, ಅದು ಭಕ್ತಿ ಗ್ಯಾರಂಟಿ. ನಮ್ಮದೇ ಅಷ್ಟು
ಪೂರ್ಣವಾಗಿರಲ್ಲ, ಏನೋ ಭಕ್ತಿ ಇರುತ್ತೆ, ಕೈ ಮುಗಿತೀವಿ ದೇವರೇ ನೀನು ಬೇಡ ಅಂತ. ಒಂದು 5 ನಿಮಿಷ ಆಗಟ್ಲ ಭಕ್ತಿ ಹೋಗ್ಬಿಟ್ಟಿರುತ್ತೆ. ನಮಗೆ ದೃಢವಾದ ಭಕ್ತಿ ಬರಬೇಕು ಅಂದರೆ ಭಗವಂತನ ಮಹಾತ್ಮದ ಅರಿವು ನಿರಂತರವಾಗಿ ನಮಗಿರಬೇಕು. ಅದು ಮಹಾತ್ಮ ಜ್ಞಾನಪೂರ್ವಕ ಸುದೃಢ ಅದಿರಬೇಕು. ಹೇಗಿರಬೇಕು? ದಾನ ತೀರ್ಥ ತಪೋ ಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿ ಸ್ವೇಕ ವಿಮುಕ್ತಯೇ ಭಕ್ತ್ಯಾರ್ಥ ಅನ್ಯ ಅಖಿಲಾನ್ಯೇವ ಭಕ್ತಿರ್ಮೋಕ್ಷಾಯ ಕೇವಲ ಭಕ್ತಾನವಿ ಭಕ್ತಿ ನಿತ್ಯಾನಂದ ಸ್ವರೂಪಿಣಿ ಜ್ಞಾನಪೂರ್ವಪರಸ್ನೇಹೋ ನಿತ್ಯೋ ಭಕ್ತಿರಿತೀರ್ಯತೆ. ಭಗವಂತನ ಬಗ್ಗೆ ಅವನ ಗುಣಗಳನ್ನು ತಿಳಿದುಕೊಂಡು ಅವನಲ್ಲಿ ಅತ್ಯಂತ ಭಕ್ತಿಯನ್ನು ಮಾಡಬೇಕು. ನಾವು ಮಹಾತ್ಮ ಜ್ಞಾನ ಇರಬೇಕು ಭಗವಂತನ ಬಗ್ಗೆ, ಭಗವಂತನ ಮಹಾತ್ಮೆಯ ಅರಿವು ಇರಬೇಕು, ಅವನ ಸ್ವಾತಂತ್ರ್ಯದ ಅರಿವು ಇರಬೇಕು ನಮಗೆ. ಆ ಅರಿವಿನ ಪೂರ್ವಕ ನಾವು ಭಕ್ತಿಯನ್ನು ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಮುಕ್ತ ನಿಯಾಮಕ. ನಮಗೆ ಇಲ್ಲೂ ನಿಯಾಮಕನು ಭಗವಂತ. ಹಾಗಾದರೆ ಮೋಕ್ಷಕ್ಕೆ ಹೋದರೆ ಅಲ್ಲಿ ನಮಗೇನಿಲ್ಲ, ಸ್ವತಂತ್ರವಾಗಿ ಇರ್ತೀವ. ಮೋಕ್ಷದಲ್ಲೂ ನಿಯಾಮಕ ಭಗವಂತನೇ. ನಮ್ಮ ಪ್ರತಿಯೊಂದು ಕ್ರಿಯೆಗಳನ್ನು ಮಾಡುವವನು, ನಮ್ಮಲ್ಲಿ ನಿಂತು ಮಾಡಿಸುವವನು ಭಗವಂತನೇ. ಮುಕ್ತ ನಿಯಾಮಕ ಅಂತ ಕರೀತಾರೆ. ಇದನ್ನೇ ಶ್ರೀಮದಾಚಾರ್ಯರು ಮೋಕ್ಷದಲ್ಲೂ ನಮಗೆ ನಿಯಾಮಕ ಅನ್ನುವುದಕ್ಕೆ ಅದು ಒಂದು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅದಕ್ಕೆ ಭಗವಂತ ಮೋಕ್ಷದಲ್ಲೂ ನಿಯಾಮಕ ಅನ್ನುವುದು ಆತ್ಮಸಮರ್ಪಣೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಈ ಮುಕ್ತ ನಿಯಾಮಕ ಇದಾರಲ್ಲ, ಈ ತಿಳಿದುಕೊಳ್ಳುವುದು ಏನಪ್ಪ ಅಂದರೆ ಇದು ಕಾಟಕೋಪನಿಷತ್ನಲ್ಲಿ ಬರುತ್ತೆ. ನಚಿಕೇತ ಯಮಧರ್ಮರಾಜನಿಗೆ ಕೇಳ್ತಾನೆ, ನಮಗೆ ಮೋಕ್ಷದಲ್ಲಿ ನಿಯಾಮಕನು ಯಾರು ಅನ್ನುವುದನ್ನು ತಿಳಿಸು, ಇಲ್ಲಿ ನಿಯಾಮಕ ಅಲ್ಲಿ ನಿಯಾಮಕ ಯಾರು ತಿಳಿಸು ಅಂದಾಗ ಯಮಧರ್ಮರಾಯ ಹೇಳ್ತಾನೆ, ಈ ಜ್ಞಾನ ಬಹಳ ಸುಲಭ ಅಲ್ಲ, ಇದು ಎಲ್ಲರಿಗೂ ಹೇಳುವುದು ಅಲ್ಲ. ನಿನಗೆ ಬೇಕಾದಷ್ಟು ಸುಖವನ್ನು ಕೊಡ್ತೇನೆ, ಮಕ್ಕಳನ್ನು ಕೊಡ್ತೇನೆ, ಐಶ್ವರ್ಯವನ್ನು ಕೊಡ್ತೇನೆ, ರಾಜ್ಯವನ್ನು ಕೊಡ್ತೇನೆ, ಸ್ವರ್ಗವನ್ನು ಕೊಡ್ತೇನೆ, ಇದೊಂದು ನಾನು ಹೇಳೋದಿಲ್ಲ ಅಂತ ಯಮಧರ್ಮರಾಜರು ಹೇಳ್ತಾರೆ. ಆವಾಗ ನಚಿಕೇತ ಆ ಹುಡುಗ ಹೇಳ್ತಾನೆ, ನೀನು ಎಲ್ಲವನ್ನೂ ಕೊಡ್ತೀಯಪ್ಪ ಯಮಧರ್ಮರಾಜ, ಆದರೆ ಅದನ್ನು ಅನುಭವಿಸಲಿಕ್ಕೆ ನಾನೇ ಇರಲ್ವಲ್ಲ. ನಾನು ಶಾಶ್ವತ ಅಲ್ಲ, ಹುಟ್ಟಿದವನು ಸಾಯಲೇಬೇಕು. ನೀನು ಕೊಡ್ತೀಯ, ನಾನು ಸಾಯ್ತೀನಿ. ಅಥವಾ ನೀನು ಕೊಟ್ಟಾಗ ನಾನು ಇದ್ದರೂ ಕೂಡ ನನ್ನ ಇಂದ್ರಿಯಗಳ ದೃಢತೆ ಇರಲ್ಲ, ನನ್ನ ಇಂದ್ರಿಯಗಳ ಬಲ ಇರಲ್ಲ. ನೀನು ಕೊಟ್ಟಿದ್ದನ್ನು ನಾನು ಅನುಭವಿಸ್ಲಿಕ್ಕಾಗಲ್ಲ. ನನಗೆ ಶಾಶ್ವತ ಸುಖ ಬೇಕು. ಶಾಶ್ವತ ಸುಖ ಬೇಕು ಅಂದರೆ ಮೋಕ್ಷ ಬೇಕು. ಮೋಕ್ಷ ಬೇಕು ಅಂದರೆ ಮುಕ್ತ ನಿಯಾಮಕನಾದ ಭಗವಂತನ ಬಗ್ಗೆ ನನಗೆ ಜ್ಞಾನ ಬೇಕು. ಮೋಕ್ಷದಲ್ಲಿ ನಿಯಾಮಕನಾದ ಭಗವಂತನ ಜ್ಞಾನವನ್ನು ನನಗೆ ಕೊಡುವಂಥ ನಚಿಕೇತ ಹೇಳ್ತಾನೆ. ಇದು ಕಾಟಕೋಪನಿಷತ್ನಲ್ಲಿ ಯಮಧರ್ಮರಾಜರ ಹಾಗೂ ನಚಿಕೇತರ ಸಂವಾದದಲ್ಲಿ ಬರುತ್ತೆ. 3ನೇ ವರವನ್ನು ಕೇಳಬೇಕಾದ್ರೆ ಬರುತ್ತೆ. ಇದನ್ನು ಇವರು ಈ ರೀತಿ ಹೇಳಿದ್ದಾರೆ. ಸಕ್ತನಾಗದೆ ಅಂದರೆ ಇಲ್ಲಿ ಸಕ್ತನಾಗದೆ ಅಂದರೆ ಏನು? ಈ ನಮಗೆ ಏನು ಲೌಕಿಕವಾಗಿ ಪ್ರಾಕೃತ ವಿಷಯ ಭೋಗಾದಿಗಳಲ್ಲೇನೇನು ಕಾಣುತ್ತೆ, ಅಹಂ ಮಮತಾದಿಗಳು, ಅದರಲ್ಲೇ ಆಸಕ್ತವಾದ ಮನಸ್ಸು ಉಳ್ಳವನಾಗದಾಗಿ ಸಕ್ತನಾಗದೆ ಅಂದರೆ ಈ ಲೌಕಿಕ ವಿಷಯ ಪದಾರ್ಥಗಳ ಬಗ್ಗೆ ಆಸಕ್ತನಾಗದೆ, ಅಹಂ ಮಮತಾದಿಗಳನ್ನು ಆಸಕ್ತನಾಗದೆ, ನಾನು ನನ್ನದು ಎನ್ನುವುದರಲ್ಲಿ ಆಸಕ್ತನಾಗದೆ, ನಾನು ನನ್ನವರು ಎನ್ನುವುದರಲ್ಲಿ ಆಸಕ್ತನಾಗದೆ, ಲೋಕವಾರ್ತೆಯನ್ನು ಬಿಡು, ಲೋಕನಾಯಕನ ವಾರ್ತೆಯನ್ನು ಕೇಳು ಅಂತಾರೆ ದಾಸರು. ಲೋಕವಾರ್ತೆ ಅಂದರೆ ಭಗವಂತನನ್ನು ಬಿಟ್ಟು ಬೇರೆ ವ್ಯತಿರಿಕ್ತವಾದ ಸಮಾಚಾರಗಳು. ಭಗವಂತನನ್ನು ಬಿಟ್ಟು ಬೇರೆ ಸಮಾಚಾರಗಳನ್ನೇ ಕೇಳ್ತೀವಿ ನಾವು. ಬ್ರಾಹ್ಮಣರ ದೇವರ ನಿಂದ, ಭಗವದ್ಭಕ್ತರ ನಿಂದ ಮಾಡತಕ್ಕ ಕರ್ಮಗಳು. ಲೋಕ ವ್ಯವಹಾರ ಪ್ರಸಕ್ತಿಗಳು ಅಂದರೆ ಲೋಕ ವ್ಯವಹಾರದ ಮಾತುಗಳು. ನಾವು ಮಾತಾಡೋದೇ ಅದರಲ್ಲಿ ಲೋಕ ವ್ಯವಹಾರದ ಮಾತೇ ಆಡೋದು. ನಾವು ದೇವ್ರ ಮಾತು ಆಡೋದೇ ಇಲ್ಲ. ದೇವರಿದ್ದಾನೆ ಅನ್ನೋದೇ ಜ್ಞಾನನೇ ಬರಲ್ಲ ನಮಗೆ. ಅಥವಾ ಜ್ಞಾನ ಬಂದು ದೇವರಿದ್ದಾನೆ ಅಂತ ಅವನೇನು ಮಾಡ್ತಾನೆ, ನಾವೇ ಮಾಡಬೇಕು ಅನ್ನೋ ಅಜ್ಞಾನ. ಅದನ್ನೆಲ್ಲ ಬಿಡಬೇಕು, ಪ್ರಸಕ್ತಿಯನ್ನು ಬಿಡಬೇಕು, ಸಕ್ತರಾಗಬೇಕು. ನಾವು ಸಕ್ತರಾಗಬೇಕು.
ಯಾವಾಗಲೂ ಭಗವಂತನ ಬಗ್ಗೆ ನಿರಂತರವಾದ ಭಕ್ತಿ ಇರಬೇಕು. ಆದಷ್ಟು ಭಗವಂತನ ವಿಚಾರಗಳನ್ನೇ ಮಾತಾಡಬೇಕು. ಲೌಕಿಕಕ್ಕೆ ಎಷ್ಟು ಬೇಕೋ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಲೌಕಿಕ ವಾರ್ತೆ ಇರಬೇಕು. ನಮಗೆ ಒಂದು ಜನರ ಜೊತೆಗೆ ಆದಷ್ಟು ಕಡಿಮೆ ಮಾತಾಡಬೇಕು. ಅಂದರೆ ಏನು ವ್ಯವಹಾರಕ್ಕೆ ಬೇಕೋ ಅಷ್ಟೇ ವ್ಯವಹಾರಗಳು. ನಮ್ದು ಹಾಗಾಗಲ್ಲ ರೀ. ಯಾರಾದರೂ ಮನೆಗೆ ಬಂದರೆ ಅವರ ಬಗ್ಗೆ, ದೇವರ ಬಗ್ಗೆ ಇಲ್ಲ, ಏನೋ ಕಾರ್ಯಗಳ ಬಗ್ಗೆ, ಅವ್ರ ಮನೆ ಬಗ್ಗೆ, ಇವ್ರು ಹೇಗಿದ್ದಾರೆ, ಅವ್ರು ಹೇಗಿದ್ದಾರೆ, ಇವರೇ ಕೊನೆಗೆ ದೇಶ, ಇಂಟರ್ನ್ಯಾಷನಲ್ ರಾಜಕೀಯಗಳು ಎಲ್ಲ ಬಂದ್ಬಿಡ್ತವೆ. ಇವೆಲ್ಲ ಮಾತು ಬರೋದು. ದೇವರ ಬಗ್ಗೆ ಒಂದೂ ಬರಲ್ಲ. ದೇವರ ಬಗ್ಗೆ ಚರ್ಚೆ ಆಗಲ್ಲ. ದೇವರ ಭಕ್ತರ ಬಗ್ಗೆ ಮಾತಾಡಲ್ಲ. ಬೇರೆ ಎಲ್ಲ ಮಾತುಗಳು ಆಡ್ತೀವಿ. ಬೇರೆಯವರ ಮಾತನ್ನು ಯಾರಾದರೂ ಮನೆಗೆ ಬಂದರೆ, ಭಗವದ್ಭಕ್ತರು ಮನೆಗೆ ಬಂದರೆ, ಭಗವಂತನನ್ನು ಸ್ವಲ್ಪ ಆದರೂ ತಮ್ಮ ಯೋಗ್ಯತೆಯನ್ನು ತಿಳ್ಕೊಂಡವ್ರ ಮನೆಗೆ ಬಂದರೆ, ಇವರು ಯಾವಾಗ ಹೋಗ್ತಾರಪ್ಪ, ಸಾಕಾಗಿ ಹೋಗಿದೆ, ಬರೀ ದೇವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋ ಆದರಣೆ ಬರುತ್ತೆ ಅಲ್ವಾ? ಅನಾದರಣೆ ಬರುತ್ತೆ. ಯಾವಾಗ ಹೋಗ್ತಾರೋ ಅಂತ ಯೋಚನೆ ಮಾಡ್ತಾರೆ. ಆದಷ್ಟು ಇದರಲ್ಲಿ ಒಂದು ಈಸಿ ಮೆಥಡ್ ಇದೆ. ಈಗಿನ ಕಾಲದಲ್ಲಿ ನಾವು ಕರದೂರವಾಣಿ ಅಂತೀವಿ. ಏನಿದೆ, ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ, ಮಕ್ಕಳು ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ, ಯಾರು ಬಂದ್ರೂ ಮಾತಾಡಲ್ಲ ಅಲ್ವಾ? ಯಾರು ಬಂದ್ರೂ ಮಾತಾಡಲ್ಲ. ಹೋಗಲಿ, ಅಪ್ಪ ಅಮ್ಮನ ಜೊತೆಗೆ ಮಾತಾಡಲ್ಲ ಮಕ್ಕಳುಗಳು. ಅವರೊಂದು ರೂಮು, ಇವರೊಂದು ರೂಮು. ಅವರೊಂದು ಮೊಬೈಲ್ ಹಿಡ್ಕೊಂಡು ಕೂತ್ಕೋ, ಇವರೊಂದು ಮೊಬೈಲ್ ಹಿಡ್ಕೊಂಡು ಕೂತ್ಕೋ. ಅವ್ರು ತಿರುಗಿಸ್ತಾ ಇರೋ ಯಾರಾದರೂ ಮಾತಾಡಿಸ್ಬಿಟ್ರೆ ಸಿಟ್ಟು. ಆ ಮಗು ಏನೋ ಅಳ್ತಾ ಇದೆ ಅಂದರೆ ಅದಕ್ಕೆ ಮುಂಚೆ ಏನಿತ್ತು, ಮಗು ಮಲಗಬೇಕಾದ್ರೆ ಅದಕ್ಕೆ ದೇವ್ರ ಹಾಡು ಹೇಳ್ತಾ ಇದ್ರು, ಜೋಜೋ ಹಾಡು ಹೇಳ್ತಾ ಇದ್ರು. ಮಗು ಊಟ ಮಾಡಬೇಕಾದ್ರೆ ದೇವ್ರ ಕತೆ ಹೇಳ್ತಾ ಇದ್ರು. ಈಗೆಲ್ಲ ಮೊಬೈಲ್ ಕೊಟ್ಬಿಡು, ಕಾರ್ಟೂನ್ ಹಾಕ್ಬಿಡು ಅಷ್ಟೇ. ಏನೋ ಮಗು ಗಲಾಟೆ ಮಾಡ್ತಾ ಕಾರ್ಟೂನ್ ಕೊಟ್ಬಿಡು, ಮೊಬೈಲ್ ಕೊಟ್ಬಿಡು, ಸುಮ್ಮನೆ ಬಿಡುತ್ತೆ. ಈ ಮೊಬೈಲನ್ನು ತೆಗೆದು ಮೊಬೈಲಿನ ಜಾಗದಲ್ಲಿ ಭಗವಂತನ ಜ್ಞಾನವನ್ನು ಕೊಟ್ಟರೆ ಮಗು ಉದ್ಧಾರ ಆಗುತ್ತದೆ. ಮೊಬೈಲ್ನ ಜಾಗದಲ್ಲಿ ಭಗವಂತನ ಬಗ್ಗೆ ಇರುವ ಭಕ್ತಿಗೀತೆಗಳು, ಭಗವಂತನ ಮಹಿಮೆಗಳು, ಭಗವಂತನ ಭಕ್ತರ ಕಥೆಗಳನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಹೇಳ್ತಾ ಬಂದು ಭಗವಂತನ ಮಹಿಮೆಯನ್ನು ಹೇಳ್ತಾ ಇದ್ದರೆ ಮಗುವಿಗೆ ಒಳ್ಳೆ ಸಂಸ್ಕಾರ ಸಿಗತ್ತೆ. ಹುಟ್ಟಿದ ತಕ್ಷಣವೇ ಮೊಬೈಲ್ ಕೊಟ್ಬಿಟ್ರೆ ಮುಗಿದು ಹೋಯ್ತು. ಏನು ಸಂಸ್ಕಾರ ಬಾ ಅಂದರೆ ಎಲ್ಲಿಂದ ಬರುತ್ತೆ? ಮನುಷ್ಯನಿಗೆ ಯಾವುದು ಹಿತ ಅಂತ ಗೊತ್ತಿರಬೇಕು, ಯಾವುದು ಇಷ್ಟ ಅನ್ನುವುದು ಮುಖ್ಯ ಅಲ್ಲ. ರೋಗಿಗೆ ಔಷಧ ಇಷ್ಟ ಇರಲ್ಲ, ಔಷಧವನ್ನು ಇಷ್ಟ ಅಂತ ಯಾರು ಅನ್ನಲ್ಲ, ಕಹಿ ಇರುತ್ತೆ ಔಷಧ. ಆದರೆ ರೋಗಿಗೆ ಹಿತ ಯಾವುದು? ಔಷಧಿ. ರೋಗ ವಾಸಿಯಾಗಲಿಕ್ಕೆ ಯಾವುದು? ಔಷಧಿ. ಹಾಗೆಯೇ ನಮಗೆ ಭವವೆಂಬ ರೋಗ ವಾಸಿಯಾಗಲಿಕ್ಕೆ ಏನು? ಪರಮಾತ್ಮನ ಚಿಂತನೆ. ಇದು ಬರಬೇಕು, ಇದು ನಮ್ಮಲ್ಲಿ ಬರಬೇಕು. ನಮ್ಮ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕಲಿಸ್ಬೇಕಾದ್ರೆ, ಮೊದಲನೆಯ ಪಾಠ ಕಲಿಸ್ಬೇಕಾದ್ರೆ ದೇವರ ಬಗ್ಗೆ, ದೇವರ ಭಕ್ತರ ಬಗ್ಗೆ ಜ್ಞಾನವನ್ನು ಹುಟ್ಟಿಸ್ಬೇಕು. ಈಗೇನು ಇಲ್ಲ, ಏನು ಮಕ್ಕಳು ಹಠ ಮಾಡಿದರೆ, ಮಲಗಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಇವರೇನೋ ಕೆಲಸ ಮಾಡ್ತಾ ಇರ್ತಾರೆ, ಅದನ್ನು ಮಾಡಬಾರ್ದು ಅಂದರೆ ಅದಕ್ಕೆ ಒಂದು ಮೊಬೈಲ್ ಕೊಟ್ಟು ಕೂಡಿಸ್ಬಿಟ್ರೆ ಮುಗಿದೋಯ್ತು. ಆಮೇಲೆ ದೊಡ್ಡವರಾದಮೇಲೆ ಅಯ್ಯೋ ನನ್ನ ಮಗ ಬರೇ ಮೊಬೈಲೇ ನೋಡ್ತಾನೆ, ಯಾಕೆಂದರೆ ನೀವೇ ಹಾಕಿದ ಬುನಾದಿ ಅದನ್ನು. ಈ ತರಹ ನಮ್ಮ ಚಿಂತನೆ ಇರುತ್ತೆ ಅಲ್ವಾ? ಚಿಂತನೆ ಇರುತ್ತೆ. ಹೀಗೆ ಮಾಡಬಾರ್ದು. ಈ ಕರ್ಮ ನೋಡಿ, ಈ ಕರ್ಮ ಏನಿದೆಯಲ್ಲ, ಇದು ಭಗವಂತನ ಬಗ್ಗೆ ನಮ್ಮನ್ನು ವಿಮುಖ ಮಾಡುತ್ತೆ. ಅದೇ ಅಲ್ಲಿ ಭಗವಂತನ ಚಿಂತನೆ ಅಂತಂದರೆ ನಮಗೆ ಆ ಚಿಂತನೆ ಭಗವಂತನ ಸಮ್ಮುಖಕ್ಕೆ ಕರೆದುಕೊಂಡು ಹೋಗುತ್ತೆ. ಆ ಕರ್ಮ ಒಳ್ಳೆಯ ಕರ್ಮಗಳಾಗತ್ತೆ. ಭಕ್ತಿಪೂರ್ವಕವಾಗಿ, ಭಕ್ತಿ ಅಂದರೆ ಏನು? ನಿರಂತರವಾಗಿ ಭಗವಂತನ ಧ್ಯಾನ. ತೈಲಧಾರೆಯಂತೆ ಹರಿಯಲ್ಲಿ ಮನಸ್ಸು ಕೊಡೋ ಶಂಭೋ ಅಂತ ದಾಸರಾಯರು ಹೇಳಿದ ಹಾಗೆ, ಲೋಕವಾರ್ತೆಗಳಲ್ಲಿ ಆಸಕ್ತನಾಗದೆ ಭಗವಂತನ ಬಗ್ಗೆ, ಲೋಕನಾಯಕನ ಬಗ್ಗೆ ಆಸಕ್ತಿ ಇರಬೇಕು. ಸ್ಮೃತಿಯಲ್ಲಿ ಹೇಳಿದ್ದು ಭಗವಂತನ ಆಜ್ಞೆ ಅಂತ ತಿಳಿದುಕೊಳ್ಬೇಕು. ತಿಳಿದುಕೊಂಡು ಅದರಲ್ಲಿ ಕರ್ಮವನ್ನು ಅನುಸರಿಸಿ ಮಾಡಬೇಕು. ಭಗವಂತನ ಆಜ್ಞೆ ಅಂತ ಮಾಡಬೇಕು.
ನಾವೇನು ಮಾಡ್ತೀವಿ ಅದರಲ್ಲಿ ಹೇಳ್ಬಿಟ್ಟಿದ್ದಾರೆ ನಾವು ಮಾಡಬೇಕಾ? ನಮಗೆ ಈಗಿನ ಕಾಲದಲ್ಲಿ ಅವ್ರಿಗೆ ಹೆಂಗೆ ಗೊತ್ತಿತ್ತು? ಅದರಲ್ಲಿ ಹೇಳಿರೋದೇ ನೀವು ಮಾಡಬೇಕು ಹೊರತು ನಿಮಗೆ ತಕ್ಕಂಗೆ ಅದು ಚೇಂಜ್ ಆಗಲ್ಲ. ನಿಮಗೆ ಸಿಲೆಬಸ್ ಇರುತ್ತೆ. ಎಕ್ಸಾಮ್ನಲ್ಲಿ ಸಿಲೆಬಸ್ ಬಂದಾಗ ಈ ಪ್ರಶ್ನೆ ಕೊಟ್ಟರು, ಈ ಪ್ರಶ್ನೆ ಅಲ್ಲ, ಅವನಿಗೇನು ಗೊತ್ತಿದೆ ಈ ಪ್ರಶ್ನೆ, ನನಗೆ ಈ ಪ್ರಶ್ನೆ ಬರುತ್ತೆ ಅಂತ ಬರಲಿಕ್ಕಾಗತ್ತಾ? ಆಗಲ್ಲ ತಾನೆ. ಹಾಗೇನೆ ನಮಗೆ ಅಲ್ಲಿ ಏನು ಹೇಳಿದ್ದಾರೋ ವೇದ ಇತಿಹಾಸ ಪುರಾಣಗಳಲ್ಲಿ ಅದೇ ರೀತಿಯಾಗಿ ನಾವು ಕರ್ಮವನ್ನು ಮಾಡಬೇಕಾಗತ್ತೆ. ಇದು ಭಗವಂತನ ಆಜ್ಞೆಯನ್ನು ತಿಳಿದು ಮಾಡಬೇಕು, ಮರೆಯಬಾರ್ದು. ಅನವರತ ಕೊಂಡಾಡಬೇಕು, ಯಾವಾಗಲೂ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾನೇ ಇರಬೇಕು. ಲೋಕವಾರ್ತೆಗೆ ಸಕ್ತನಾಗದೆ ಲೋಕನಾಯಕನ ವಾರ್ತೆಯಲ್ಲಿ ಸಕ್ತನಾಗಬೇಕು. ಹಾಗೆ ಹರಿ ಆಜ್ಞೆ ಎಂದು ನಾವು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಮಾಡ್ತಾ ಇದ್ದರೆ ಇಚ್ಛಾದನುಸಂಧಾನದಿಂದ ಕರ್ಮ ಮಾಡ್ತಾ ಬಂದರೆ ಪ್ರತಿಯೊಂದು ಕರ್ಮವೂ ಹರಿಯಾಜ್ಞೆಯಿಂದ ಮಾಡ್ತಾ ಇದ್ದೇನೆ, ವಿಷ್ಣು ಪ್ರೇರಣೆಯ ವಿಷ್ಣು ಪಿತ್ಯರ್ಥಿಯಿಂದ ಮಾಡ್ತಾ ಇದ್ದೆ ಅಂತ ಮಾಡಿ ಬಂದರೆ ಕರ್ಮ ಮೋಚನೆಯಾಗುತ್ತಾ ಬರ್ತದೆ ಅನ್ನುವುದು ಇದರ ತಾತ್ಪರ್ಯ. ಮತ್ತೆ ಮುಂದೆ ಹೇಳ್ತಾರೆ, ಲೋಪವಾದರೂ ಸರಿಯೇ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನು ಲೇಪಿಸವು, ನಿಷ್ಕಾಮುಕನು ನೀನಾಗಿ ಮಾಡುತ್ತೀರೇ ಸೌಪರ್ಣಿ ವರವಹನ ನಿನ್ನ ಮಹಾಪರಾಧಗಳೆಣಿಸಿದಲೆ ಸ್ವರ್ಗಾಪವರ್ಗದೊಳಿಟ್ಟು ಸಲಹುತ ಸತತ ಸುಖ ಸಾಂದ್ರ. ಭಗವದ್ ಅನುಗ್ರಹ ಸಂಪಾದಿಸಬೇಕು ಅಂತ ಇಚ್ಛೆಯಾದವನು ನಿಷ್ಕಾಮುಕನು ತಾನಾಗಿ ಕಾಮ್ಯ ಕರ್ಮಗಳನ್ನು ಮಾಡದೆ, ಯಾವ ಕಾಮ್ಯ ಕರ್ಮಗಳನ್ನು ಮಾಡದೆ ನಿಷ್ಕಾಮಕನಾಗಿ ಹರಿಯ ಇಚ್ಛೆಯಿಂದ ಹರಿಯ ಪ್ರೇರಣೆಯಿಂದ ಅನಾದಿ ಕರ್ಮವನ್ನು ಅನುಸರಿಸಿ ಭಾಗ್ಯ ಒಡೆತನ ಲಾಭ ನಷ್ಟ ಸುಖ ದುಃಖ ಇವೆಲ್ಲ ನಿರ್ಲಿಪ್ತನಾಗಬೇಕು. ಮಾಡ್ತಾ ಇದ್ದರೆ ಕರ್ಮವನ್ನು ಈ ಕರ್ಮದಿಂದ ಜನಿತವಾದ ಪಾಪ ಪುಣ್ಯಗಳೆರಡೇ ಇರ್ತವಲ್ಲ ಅವನನ್ನು ಲೇಪಿಸವು. ಅಂದರೆ ಈಗ ಒಂದು ಪುಣ್ಯಕರ್ಮ ಮಾಡ್ತೀರ ನೋಡಿ, ಒಂದು ಪುಣ್ಯಕರ್ಮ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡ್ತೀವಿ. ಆ ಪುಣ್ಯಕರ್ಮವನ್ನು ಮಾಡಬೇಕಾದ್ರೆ ನಾವು ಮಾಡುವ ಪಾಪ ಇದೆಯಲ್ಲ, ಆ ಪಾಪಗಳು ದೋಷಗಳಿಲ್ಲವಲ್ಲ, ಆ ದೋಷಗಳು ಬಹಳ ದೊಡ್ಡದಾಗತ್ತೆ. ಆ ದೋಷಗಳು ಕಳೆಯುವುದು ಸುಲಭ ಅಲ್ಲ. ನಾವು ಕಾಮ್ಯಕರ್ಮ ಮಾಡಿದರೆ ಭಗವಂತನ ಇಚ್ಛೆ ಭಗವಂತ ಪ್ರೇರಣೆಯ ಮಾಡ್ತೀವ ಅಂದರೆ ನಾವು ಮಾಡಿದ ದೋಷಗಳು ಕಳೆಯುತ್ತೆ, ಇಲ್ಲ ಅನ್ನೋದು ಹೆಮ್ಮರವಾಗಿ ಬೆಳೆಯುತ್ತೆ. ಆವಾಗ ಪಾಪದಿಂದ ಒಂದು ಪವಮಾನ ಸೂಕ್ತ ಹೋಮ ಮಾಡಿ ಪವಮಾನ ಹೋಮ ಮಾಡಿದರೆ 10 ಜನ್ಮ ಬ್ರಾಹ್ಮಣರದ್ದು ಬರುತ್ತೆ ಅಂತಿದೆ. ಮುಂದಿನ ಜನ್ಮ 10 ಜನ್ಮ ಬ್ರಾಹ್ಮಣರದ್ದು ಬರುತ್ತೆ ಅಂತಂದರೆ 10 ಜನ್ಮದಲ್ಲಿ ನಾವು ಏನೇನು ಮತ್ತೆ ಪುಣ್ಯ ಪಾಪಗಳನ್ನು ಮಾಡ್ತೀವಿ ನೋಡಿ. ಒಂದು ದಿವಸ ಇದ್ದರೆ 1 ನಿಮಿಷ ಇದ್ದರೆ 10 ಜನ್ಮಗಳೆತ್ತು ಅಷ್ಟು ಪಾಪ ಮಾಡ್ತೀವಿ ಪುಣ್ಯ ಮಾಡ್ತೀವಿ ಅಂತಿದೆ. ಮತ್ತೆ ಜನ್ಮಗಳನ್ನು ಎತ್ತಬೇಕಲ್ವಾ? ಅದೇ ನಾವು ಫಲದ ಅಪೇಕ್ಷೆಯಲ್ಲಿ ಭಗವಂತ ಪವಮಾನ ಹೋಮ ಮಾಡ್ತಾ ಇದ್ದೇನೆ, ನಿನ್ನ ಪ್ರೇರಣೆಯ ನಿನ್ನ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇನೆ, ಏನು ಕಾಮನೆಗಳು ನನಗೆ ಇಲ್ಲ, ನೀನು ಕೊಡಬೇಡ, ನಿನ್ನ ಕಾಮನೆಗಳು ನನಗೆ ಇಲ್ಲ, ನಿನ್ನ ಪ್ರೀತಿಗೋಸ್ಕರ ಮಾಡ್ತಿದ್ದೇನೆ ಅಂತಂದರೆ ಆ ಕರ್ಮದಿಂದ ಮತ್ತೆ ಇನ್ನೊಂದು ಕರ್ಮ ಹುಟ್ಟಿ ಇನ್ನೊಂದು ಜನ್ಮಗಳು ಬರುವ ಸಾಧ್ಯತೆ ಇಲ್ಲ. ಕರ್ಮ ಅಲ್ಲಿ ಕ್ಷಯ ಆಗತ್ತೆ. ಪಾಪದಿಂದಿರುವ ಕರ್ಮ ಜನ್ಮವೇನು, ಪುಣ್ಯಕರ್ಮದಿಂದ ಬರುವ ಜನ್ಮವೇನು, ಇವು ಯಾವುವು ಅವನಿಗೆ ಲೇಪಿಸುವುದಿಲ್ಲ. ಹಾಗೆ ಚಿಂತನೆ ಮಾಡಿ ನಿಷ್ಕಾಮದಿಂದ ಕರ್ಮ ಮಾಡುವವನಿಗೆ ಅವಶ್ಯತ್ತಾಗಿ ಪಾಪಕರ್ಮಗಳು ಮಾಡಿದ್ದಾಗಲೂ ಅವು ಪುಣ್ಯಕರ್ಮಕ್ಕೆ ಕೈ ಸೇರಿಯೇ ಆಗಿ ಪುಣ್ಯಫಲವನ್ನೇ ಕೊಡ್ತಾದೆ. ದ್ವಂದ್ವ ಕರ್ಮಕ್ಕೆ ಮೋಕ್ಷ ಫಲ ಜ್ಞಾನಭಕ್ತಿ ವೈರಾಗ್ಯ ಐಶ್ವರ್ಯ ಅತಿಶಯವಾಗಿ ಅವನಿಗೆ ಸಿಗುತ್ತೆ. ಸೌಪರ್ಣಿ ವರವಾಹನ ಅಂದರೆ ಗರುಡ ವಾಹನ ಅಂತ, ಸುಖ ಸಾಂದ್ರ ಅಂದರೆ ಆನಂದ ಸುಖ ಜ್ಞಾನ ಅಂದರೆ ಆನಂದ ಜ್ಞಾನ ಸುಖವನ್ನೇ ದೇಹವಾಗಿ ಉಳ್ಳ ಭಗವಂತ. ಭಗವಂತನ ದೇಹ ಬೇರೆ ಅಲ್ಲ, ಭಗವಂತನ ಆನಂದ ಗುಣಗಳು ಬೇರೆ ಅಲ್ಲ ಅಂತ ತಿಳ್ಕೊಳ್ಬೇಕು. ಸತತ ಅಂದರೆ ನಿರಂತರವಾಗಿ ಅನುಸಂಧಾನ ಸಹಿತವಾಗಿ ನಿನ್ನ ಮಹಾಪರಾಧಗಳ ಮಾಡಿದರೂ ಕೂಡ ಭಗವಂತ ಎಣಿಸೋದಿಲ್ಲ, ಸ್ವರ್ಗವನ್ನು ಕೊಡ್ತಾನೆ. ಆ ಸ್ವರ್ಗವನ್ನು ಶಾಶ್ವತವಲ್ಲದ ಸ್ವರ್ಗವನ್ನು ತಪ್ಪಿಸಿಬಿಟ್ಟು ಅಪವರ್ಗದಲ್ಲಿ ಇಡ್ತಾನೆ. ಅಂದರೆ ಲಿಂಗಭಂಗವನ್ನು ಮಾಡಿಸಿ ವೈಕುಂಠದ ಲೋಕಗಳಲ್ಲಿ ಇಡ್ತಾನೆ, ಸಲಹುತ್ತಾನೆ. ಸ್ವರ್ಗ ಏನೇ ನಾವೇನು ಸ್ವರ್ಗ ಕರ್ಮಗಳನ್ನು ಮಾಡ್ತೀವಲ್ಲ, ಸ್ವರ್ಗ ಕಾಮ್ಯ ಕರ್ಮಗಳನ್ನು ಮಾಡಿ ಸ್ವರ್ಗವನ್ನು ಗಳಿಸ್ತೀವಲ್ಲ, ಅಲ್ಲಿ ಒಂದು ಗಡಿಯಾರ ಹಾಕ್ಬಿಟ್ಟಿರ್ತಾನೆ ದೇವರು, ನೀನು ಎಷ್ಟು ವರ್ಷ ಕಾಲ ಸ್ವರ್ಗದಲ್ಲಿರಬೇಕು ಅಂತ. ಇವನು ಸ್ವರ್ಗದಲ್ಲಿದ್ದಾಗ ಕೂಡ ಆ ಸುಖ ಅನುಭವಿಸ್ಬೇಕಾದ್ರೆ ನೋಡ್ತಾ ಇದ್ದಾನೆ, ಇಷ್ಟೇ ಉಳಿತು, ಇಷ್ಟೇ ಟೈಮ್ ಉಳಿತು, ಇಷ್ಟೇ ಟೈಮ್ ಉಳಿತು, ಇಷ್ಟೇ ಆ ಮುಗಿಯಕ್ಕೆ ಅದ್ದಿ ತಳ್ತಾರೆ ಕೆಳಗಡೆ.
ಆದರೆ ಭಗವಂತನ ಲೋಕಕ್ಕೆ ಹೋದವರೇನಾಗ್ತಾರೆ, ವೈಕುಂಠ ಮೊದಲಾದ ಸ್ಥಾನಗಳಿಗೆ ಮೋಕ್ಷಕ್ಕೆ ಹೋದವರು ಹಿಂತಿರುಗಿ ಬರೋದಿಲ್ಲ. ಹಾಗೆ ನಾವು ಆ ಅಪವರ್ಗದ ಕಡೆಗೆ ಗಮನ ಕೊಡಬೇಕು. ಹೀಗೆ ಭಗವಂತ ಸ್ವರೂಪಾನಂದವನ್ನು ಭೋಜನ ಮಾಡಿಸ್ತಾನಾದ್ದರಿಂದ ಕರ್ಮಮೋಚನ ವಿಷಯಕ್ಕಾಗಿ ನಿಷ್ಕಾಮ ಕರ್ಮಗಳನ್ನು ನಾವು ಮಾಡಬೇಕು ಅನ್ನುವುದು ಇದರ ತಾತ್ಪರ್ಯ. ಮುಂದೆ ಹೇಳ್ತಾರೆ, ಸ್ವರತ ಸುಖಮಯ ಸುಲಭ ವಿಶ್ವಂಭರ ವಿಶೋಕ ಸುರಾಸುರಾರ್ಚಿತ ಚರಣಯುಗ ಚಾರ್ವಾಂಗ ಶಾಗ್ನ ಶರಣ್ಯಜಿತ ಮನ್ಯೋ ಪರಮ ಸುಂದರತರ ಪರಾತ್ಪರ ಶರಣ ಜನ ಸುರದೇನು ಶಾಶ್ವತ ಕರುಣಿ ಕಂಜದಳಾಚ ಕಾಯನೆ ಕಂಗೊಳಿ ಪ್ರಸಿದ್ಧ. ಇನ್ನು ಕರ್ಮಮೋಚನೆ ಮಾಡಬೇಕಂದ್ರೆ ಸ್ತೋತ್ರ ಮಾಡಬೇಕು ಅಂತ. ಸ್ವರತ ಸ್ವರಮಣ ಅಂದರೂ ಒಂದೇ, ಸ್ವರತ ಅಂದರೂ ಒಂದೇ. ರಮಾದೇವಿಯರಿಂದ ರಹಿತನಾಗಿ ತಾನೇ ಲಕ್ಷ್ಮಿಯಾಗಿಯೂ ತಾನೇ ಪುರುಷನಾಗಿಯೂ ಪರ್ಯಂಕ ಅನೇಕ ವಿಧ ಸ್ವಕೀಯವಾದ ರೂಪಗಳಿಂದಲೇ ಭೋಗ ಮಾಡತಕ್ಕಂಥದ್ರಿಂದ ಹೇ ಸ್ವರಮಣನಾದವನೇ. ನೋಡಿ, ಲಕ್ಷ್ಮೀದೇವಿ ಭಗವಂತನಿಗೆ ಬೇಕಾಗಿಲ್ಲ. ಲಕ್ಷ್ಮೀದೇವಿಯಿಂದ ಭಗವಂತನಿಗೆ ಆನಂದ ಇಲ್ಲ. ಅವನು ಸ್ವರಮಣ. ಲಕ್ಷ್ಮಿಯಲ್ಲಿ ತಾನೇ ಆ ರೂಪದಲ್ಲಿ ನಿಂತುಕೊಂಡು ಬಿಟ್ಟಿರ್ತಾನೆ. ಲಕ್ಷ್ಮೀದೇವಿಯ ಸುಖಕ್ಕಾಗಿ ಭಗವಂತ ಅವರ ಜೊತೆಗೆ ಕ್ರೀಡೆ ಮಾಡ್ತಾನೆ ಹೊರತುನು ಅವನ ಸುಖಕ್ಕಾಗಿ ಲಕ್ಷ್ಮಿಯ ಅವಶ್ಯಕತೆ ಸ್ವತಃ ಲಕ್ಷ್ಮಿನೇ ಹೇಳ್ತಾಳೆ, ನಿನಗೆ ನನ್ನ ಅವಶ್ಯಕತೆ ಇಲ್ಲಪ್ಪ, ನಾನು ಎಂಥ ಸುಂದರಿ. ಮೋಹಿನಿ ರೂಪವನ್ನು ನೋಡಿ, ಭಗವಂತನ ಮೋಹಿ ರೂಪವನ್ನು ನೋಡಿ ಲಕ್ಷ್ಮೀದೇವಿ ಹೇಳ್ತಾಳೆ. ವಾದಿರಾಜರು ಕೂಡ ಅವರ ಲಕ್ಷ್ಮೀ ಶೋಭಾನದಲ್ಲಿ ಬಹಳ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಸ್ವರಮಣ ಸ್ವಕೀಯವಾದ ರೂಪಗಳಿಂದಲೇ ಭೋಗ ಮಾಡ್ತೀವಿ. ಭಗವಂತ ನೀನು ಸ್ವರಮಣ 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 ಅಂತ ಚಿಂತನೆ ಮಾಡಿ ನಿಮಗೆ ವಿಷಯ ಭೋಗಗಳು ಬಿಡಿ, ನಿಮಗೆ ನನ್ನ ಸ್ವರೂಪದಲ್ಲಿ ಏನು ಭೋಗ ಆಗಬೇಕೋ ಅದನ್ನು ಭಗವಂತ ಒದಗಿಸಿ ಕೊಡ್ತಾನೆ. ಆಮೇಲೆ ಲೌಕಿಕದಲ್ಲಿ ಕೂಡ ಭಕ್ತರ ಸಂಘವನ್ನು ಕೊಟ್ಟು ಅವರಿಂದ ಆನಂದವಾದ ಒಳ್ಳೆಯ ಭೋಗಗಳನ್ನು ಅನುಭವಿಸಲು ಭಗವಂತ ಶಕ್ತಿಯನ್ನು ಕೊಡ್ತಾನೆ. ನೀನು ಸ್ವರಮಣ, ನೀನು ಸ್ವರಮಣ, ನೀನು ಸ್ವರಮಣ ಅಂತ ಚಿಂತನೆ ಮಾಡಿ. ಸುಖಮಯ, ಸುಖ ಸಮೂಹದಿಂದ ಶರೀರವುಳ್ಳವನು ಭಗವಂತ. ನೀನು ಸುಖಮಯ ಅಂತಲೇ ಚಿಂತನೆ ಮಾಡಿ ಭಗವಂತನಿಗೆ. ನಿಮಗೆ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಸುಖಗಳನ್ನು ಕೊಡ್ತಾನೆ ಭಗವಂತ. ಸುಲಭ, ಅತ್ಯಂತ ಸುಲಭ. ಅವನು ನಿಷ್ಕಾಮನಾದಿಂದ ನಂಬಿದವರಿಗೆ. ವಿಶ್ವಂಭರ, ಚರಾಚರ ಜಗತ್ತುಗಳಿಗೆ ಆಧಾರನಾಗಿ ಧರಿಸಿದವನು ವಿಶ್ವಂಭರ. ವಿಶ್ವಂಭರ ರೂಪಿ ಪರಮಾತ್ಮ, ವಿನಾಯಕನ ಒಳಗಡೆ ನಿಂತಿರುವ ಪರಮಾತ್ಮ ವಿಶ್ವಂಭರ ರೂಪಿ ಪರಮಾತ್ಮ ಏನಿದ್ದಾನೆ, ಸಮಸ್ತ ಜಗತ್ತುಗಳಿಗೆ ಆಧಾರನಾಗಿ ಭರಿಸಿದ್ದವನೇ. ಅವನಿಗೆ ಆ ಶಕ್ತಿ ಇದೆ ನೋಡಿ, ಸ್ವಯಂ ಶಕ್ತಿ ಇದೆ, ಆಧಾರನಾಗಿದ್ದಾನೆ ಸಮಸ್ತ ಜಗತ್ತಿಗೆ. ನಮಗೆ ವಿಶ್ವಂಭರ 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 ಭಗವಂತ ನೀನು ಚಿಂತಿಸಿದರೆ ನಮ್ಮ ಮನೆಯಲ್ಲಿ ನಾವು ಆಧಾರ ಸ್ತಂಭ ಆಗಿರ್ತೀವಿ. ಆ ಆಧಾರವಾಗಿರಲು ನಮ್ಮಲ್ಲಿ ಶಕ್ತಿ ಇರೋಲ್ಲ ಅಲ್ವಾ? ನಮ್ಮಲ್ಲಿ ಶಕ್ತಿ ಇರೋಲ್ಲ. ಆ ಶಕ್ತಿ ಬರಬೇಕು. ಆ ಶಕ್ತಿ ಧರಿಸುವ ಶಕ್ತಿ ಬರಬೇಕು ನಮಗೆ ಅಂತಂದರೆ ಭಗವಂತನನ್ನು ವಿಶ್ವಂಭರ 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 ಅಂತ ಚಿಂತನೆ ಮಾಡಿ. ಒಳ್ಳೆಯ ಅಂಶಗಳನ್ನು ನಾವು ಧಾರಣೆ ಮಾಡಬೇಕು. ಒಳ್ಳೆಯ ವಸ್ತುಗಳನ್ನು ನಾವು ಧಾರಣೆ ಮಾಡಬೇಕು. ಧರಿಸಬೇಕು ಅಂದರೆ ಆ ಧರಿಸುವ ಯೋಗ್ಯತೆ ಇರಬೇಕು. ಧರಿಸುವುದನ್ನು ಮೈಮೇಲೆ ಹಾಕೊಳ್ಳೋದು ಅಂತಲ್ಲ, ಆಧಾರನಾಗಿರಬೇಕು. ಅಂದಾಗ ವಿಶ್ವಂಭರ ವಿಶ್ವಂಭರ ಅನ್ನುವ ಚಿಂತನೆಯನ್ನು ಮಾಡಿ ನಮಗೆ ಕೊಡ್ತಾನೆ ಭಗವಂತ. ವಿಶೋಕ, ಹೋಗಲ್ಪಟ್ಟ ದುಃಖವುಳ್ಳವನೇ, ಶೋಕರಹಿತನು. ನಮಗೆ ಯಾವಾಗಲೂ ಶೋಕ ಇದೆ, ಅದು ಶೋಕ ಕಡಿಮೆ ಆಗಬೇಕು. ನಮ್ಮ ಯೋಗ್ಯತೆಗಳ ಸರ್ವ ಕಡಿಮೆ. ಭಗವಂತನಿಗೆ ನೀನು ವಿಶೋಕ 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 ಶೋಕರಹಿತ 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 ಅಂತ ಚಿಂತನೆ ಮಾಡಿ ಭಗವಂತ ನಮಗೆ ನಮ್ಮ ಯೋಗ್ಯತೆಗಳ ಅನುಸಾರವಾಗಿ ಶೋಕವನ್ನು ಕಳೆಯುತ್ತಾನೆ. ಅಸುರ, ದೈತ್ಯರ ಬಾಧಾ ಪರಿಹಾರಾರ್ಥವಾಗಿ ಸುರದೇವತೆಗಳಿಂದ ಅರ್ಚಿತ ಚರಣೆಗೆ ಪೂಜಾ ಮಾಡಲ್ಪಟ್ಟವನು, ಪಾದದ್ವಯ ಉಳ್ಳವನು. ಚಾರ್ವಾಂಗ, ಮನೋಹರವಾದ ಹಸ್ತದ್ವಯ ಅವಯವವುಳ್ಳವನು. ಶಾರ್ಕ್ನಾಮಕ ಧನುರ್ಧಾರಿಯಾದವನು. ಶರಣ್ಯ,
ಹರಿಸರ್ವೋತ್ತಮ ಅಂತ ಮುಕ್ತಿಯೋಗ್ಯರಿಂದ ಹೊಗಳಿಸಿಕೊಳ್ಳುವವನು. ಜಿತಮನ್ಯು ಅಂದರೆ ಜಯಿಸಲ್ಪಟ್ಟ ಕ್ರೋಧವುಳ್ಳವ, ಅಂದರೆ ದ್ವೇಷಿಗಳಾದ ದೈತ್ಯರಲ್ಲಿ ಕೋಪರಹಿತನಾಗಿ ಸ್ವರೂಪಾನುಸಾರ ಫಲ ಕೊಡ್ತಾನೆ. ದೈತ್ಯರು ಅಂತ ಅವರ ಮೇಲೆ ಕೋಪ ಇಲ್ಲ ಭಗವಂತನಿಗೆ. ಅವನು ಜಿತಮನ್ಯು, ಅವನು ಅವರ ಸ್ವರೂಪಾನುಸಾರವಾಗಿ ಅವರ ಯೋಗ್ಯತೆಯಾಗಿ ಕೊಡ್ತಾನೆ ಹೊರತು ಅವರ ಮೇಲೆ ಕೋಪ ಇಲ್ಲ. ಪರಮ ಸುಂದರ ತರ, ಈಗ ಸುಂದರ, ಸುಂದರತಮ, ಸುಂದರ ತರ. ಪರಮ ಸುಂದರ ಯಾರು? ಅತ್ಯುತ್ತಮಳಾದ ರಮಾದೇವಿ ಅಸದೃಶ್ಯ ಮೋಹನ ರೂಪವುಳ್ಳವಳು. ಲಕ್ಷ್ಮೀದೇವಿಯ ಸೌಂದರ್ಯಕ್ಕೆ ಎಣೆನೇ ಇಲ್ಲ. ಅಂತಹ ಸುಂದರಿಯಾದ ಲಕ್ಷ್ಮೀದೇವಿಗಿಂತಲೂ ಸುಂದರನಾದವನು ಭಗವಂತ. ಅಂತಹ ಲಕ್ಷ್ಮೀದೇವಿಗೂ ಸೌಂದರ್ಯವನ್ನು ಕೊಟ್ಟಿದ್ದು ಭಗವಂತ, ಅವಳಲ್ಲಿ ನಿಂತು ಸೌಂದರ್ಯವನ್ನು ಕೊಟ್ಟಿದ್ದು. ಲಕ್ಷ್ಮೀದೇವಿಯರ ವ್ಯಾಪ್ತಿ ದಶೆಯಿಂದ ಅನ್ಯವಾದ ಸ್ವಾಕ್ಯ ಪ್ರದೇಶವುಳ್ಳವನು ಭಗವಂತ. ಅವನು ತನ್ನ ಸ್ವಾಕ್ಯದಲ್ಲಿ ಇದ್ದಾನೆ, ಅಲ್ಲಿ ಲಕ್ಷ್ಮೀದೇವಿಗೆ ಪ್ರವೇಶ ಇಲ್ಲ. ಶರಣ ಜನ ಸುರದೇನು, ಶರಣಾಗತ ಜನರಿಗೆ ಇಷ್ಟಾರ್ಥಗಳನ್ನು ಕೊಡ್ತಾನೆ ಭಗವಂತ. ಶಾಶ್ವತವಾಗಿದ್ದಾನೆ. ಆದಿ ಅನಂತ ಕಾಲಕ್ಕೂ ಅನಾದ್ಯ ಅನಂತ ಕಾಲಕ್ಕೂ ನಿತ್ಯನಾಗಿರತಕ್ಕವನು. ಜೀವನೂ ನಿತ್ಯ, ಪರಮಾತ್ಮನೂ ನಿತ್ಯ. ಅಂದರೆ ನಮಗೂ ಅವನಿಗೆ ಏನು ವ್ಯತ್ಯಾಸ ಅಂದರೆ ನಮ್ಮ ನಿತ್ಯತ್ವ ಅವನ ಅಧೀನದಲ್ಲಿದೆ. ನಮಗೆ ಪ್ರಾಕೃತಿಕ ಗುಣಗಳ ಸಂಬಂಧ ಇದೆ. ನಮಗೆ ಸ್ಥೂಲ ದೇಹ ನಾಶ ಆಗತ್ತೆ, ಆದ್ದರಿಂದ ನಾವು ನಿತ್ಯ ಅಂತ ಹೇಳಲಿಕ್ಕಾಗಲ್ಲ. ಭಗವಂತ ನಿತ್ಯ, ಯಾಕೆಂದರೆ ಅವನಿಗೆ ಅಪ್ರಾಕೃತ ದೇಹ. ಹೀಗಿದ್ದ ಭಗವಂತನೇ ಕಮಲದ ಪತ್ರದ ಉಪಾದಿಯಲ್ಲಿ ವಿಶಾಲವಾದ ನೇತ್ರಗಳನ್ನು ಉಳ್ಳ ಭಗವಂತನೇ ಸಂರಕ್ಷಣೆ ಮಾಡು ಅಂತ ತ್ರಿಕರಣಪೂರ್ವಕವಾಗಿ ಕರೆದರೆ ನಿಶ್ಚಯವಾಗಿ ಕಂಗೊಳಿಸ್ತಾನೆ ಭಗವಂತ. ಹೃದಯಾಂತರ್ಗತ ಬಿಂಬ ಪ್ರತ್ಯಕ್ಷನಾಗಿ ಕಾಪಾಡ್ತಾನೆ ಅಂತ ತಿಳಿದು ಸ್ತೋತ್ರ ಮಾಡಬೇಕೆನ್ನುವುದು ಇದರಲ್ಲಿ ತಾತ್ಪರ್ಯ. ಭಗವಂತನ ಈ ರೀತಿ ಸ್ತೋತ್ರ ಮಾಡಿದರೂ ಕರ್ಮ ವಿಮೋಚನೆ ಆಗುತ್ತೆ ಅನ್ನುವುದು ತಾತ್ಪರ್ಯ. ಮುಂದೆ ಹೇಳ್ತಾರೆ, ನಿರ್ಮಲನು ನೀನಾಗಿ ಕರ್ಮ ವಿಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮ ನಾಮಕ ಗರ್ಪಿಸುತ್ತ ನಿಷ್ಕಲುಷ ನೀನಾಗೂ. ಭರ್ಮಗರ್ಭನ ಜನಕ ದೇಹದಲ್ಲಿ ದುರ್ಮತಿಗಳನ್ನು ಕೊಡದೆ ತನ್ನೆಯ ಹರ್ಮ್ಯದೊಳಗಿಟ್ಟೆಲ್ಲ ಕಾಳದಿ ಕಾವಕೃಪೆಯಿಂದ. ದ್ವಂದ್ವ ಕರ್ಮಗಳನ್ನು ಹರಿಗೆ ಅರ್ಪಿಸುವಂತ ಮತ್ತೆ ದಾಸವರೇಣ್ಯರು ಹೇಳ್ತಾರೆ. ನಿಷ್ಕಲುಷ ನೀನಾಗಿ ಅಜ್ಞಾನರಹಿತನಾಗು. ಭಗವದ್ಭಕ್ತರ ಆಶಯವನ್ನು ನೀನು ಮಾಡು, ಆವಾಗ ಅಜ್ಞಾನ ಕಳೆಯತ್ತೆ. ಅವರ ಮುಖದಿಂದ ಉಪದೇಶಗೊಂಡು ಅನುಸಂಧಾನ ಮಾರ್ಗಗಳ ಭಗವತ್ ಪೂಜಾ ಕರ್ಮಗಳನ್ನು ತಿಳಿದುಕೊಂಡು ನಿರ್ಮಲನು ನೀನಾಗಿ ಶುದ್ಧ ಚಿತ್ತನಾಗಿ ಅಂತಃಶುದ್ಧಿಯಾಗಿ ಬಹಿರ್ಶುದ್ಧಿಯಾಗಿ ಎರಡೂ ಶುದ್ಧಿಯಾಗಿ. ಅಂತರ್ಶುದ್ಧಿ ಅಂದರೆ ಏನು? ಅಹಂ ಮಮಕಾರಗಳನ್ನು ಬಿಡುವುದು ಅಂತರ್ಶುದ್ಧಿ. ತಾರತಮ್ಯ ಪಂಚಭೇದ ಜ್ಞಾನದಿಂದ ಕಾರ್ಯ ಮಾಡುವುದು ಅಂತಃಶುದ್ಧಿ. ಬಹಿರ್ಶುದ್ಧಿ ಅಂದರೆ ವೇದೋಕ್ತ ಕರ್ಮಗಳು, ದೇವ ಪೂಜಾದಿ ಅನೇಕ ಸತ್ಕರ್ಮಾನುಷ್ಠಾನಗಳು ಇವು ಬಹಿಶುದ್ಧಿ ಆಗುತ್ತೆ. ನಿರಂತರದಲ್ಲಿ ಪ್ರತಿದಿನವೂ ಮಾಡು. ಸದಾಕಾಲ ದೇಹ ಇಂದ್ರಿಯಾದಿಗಳಿಂದ ಬಿಂಬಕ್ರಿಯಾದ್ವಾರ ಮಾಡತಕ್ಕ ಕರ್ಮ ವಿಕರ್ಮಗಳೇನಿದ್ದಾವೆ ಎಲ್ಲವನ್ನೂ ಸುಧರ್ಮ ನಾಮಗಳಿಗೆ ಅರ್ಪಿಸುತ್ತಾ ಧರ್ಮಕರ್ಮಗಳನ್ನಾಗಿ ಪರಮಾತ್ಮ ಮಾಡ್ತಾನೆ. ಆ ಕಡೆಯಿಂದ ದೇವರಿಗೆ ಸುಧರ್ಮ ಅಂತ ಹೆಸರಾಗತ್ತೆ. ಇಂತಹ ಸುಧರ್ಮ ನಾಮಕ ಪರಮಾತ್ಮನಿಗೆ ಅರ್ಪಿಸುತ್ತಾ ಭರ್ಮಗರ್ಭನ ಜನಕ, ಭರ್ಮ ಹಿರಣ್ಯ ಗರ್ಭನಾಮ, ಭರ್ಮ ಅಂದರೆ ಹಿರಣ್ಯ ಗರ್ಭನಾಮದಿಂದ ಇರುವ ಬ್ರಹ್ಮದೇವರಿಗೆ ತಂದೆಯಾದವನು ಶ್ರೀ ವಾಸುದೇವ ನಾಮಕ ಪರಮಾತ್ಮ. ಅವನ ದೇಹದಿಂದ ದುರ್ಮತಿಗಳನ್ನು ಕೊಡೋದಿಲ್ಲ, ಒಳ್ಳೆಯ ಕೆಟ್ಟ ಬುದ್ಧಿಗಳನ್ನು ಕೊಡದೆ ಪಾಪಕರ್ಮಗಳನ್ನು ಅರ್ಪಿತ ಮಾಡೋಣದರಿಂದ ಆ ಪಾಪಕರ್ಮಕ್ಕೆ ಫಲವಾದ ದುರ್ಬುದ್ಧಿಯನ್ನು ಕೊಡದೆ ಅದರಲ್ಲಿ ಪುಣ್ಯಕರ್ಮತ್ವೇನ ಸ್ವೀಕಾರ ಮಾಡ್ತಾನೆ. ಸಮೀಚೀನವಾದ ಬುದ್ಧಿಯನ್ನು ಕೊಟ್ಟು ಕೇವಲ ಅಂತಃಕರಣದಿಂದ ಲಿಂಗ ಭಂಗವನ್ನು ಐದಿಸ್ತಾನೆ. ತನ್ನೆಯ ಸ್ವಕೀಯವಾದ ಮುಕ್ತರ ಸಂಗಾತ ವಿಹಾರ ಮಾಡುವುದಕ್ಕೆ ಯೋಗ್ಯವಾದ ಆದಿ ಅನಂತ ಕಾಲಕ್ಕೂ ಶಾಶ್ವತವಾದ ತನಗೆ ಭಿನ್ನವಾದ ಹರ್ಮ್ಯ ಅಂದರೆ ವೈಕುಂಠ ಲೋಕಗತ ಉಪ್ಪರಿಗೆ ಮನೆಯಲ್ಲಿ ಎಲ್ಲ ಕಾಲದಲ್ಲಿ ಸರ್ವಕಾಲದಲ್ಲಿ ಇಟ್ಟು ಕಾಯ್ತಾನೆ, ಸಂರಕ್ಷಣೆಯನ್ನು ಮಾಡ್ತಾನೆ. ದ್ವಂದ್ವ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸುತ್ತಾ ನಿರ್ಮಲವಾಗಿ ಇದ್ದರೆ ಕರ್ಮ ವಿಮೋಚನೆ ಆಗುವುದೆಂಬ ತಾತ್ಪರ್ಯ ಎನ್ನುವುದರೊಂದಿಗೆ ಇವತ್ತಿನ ಈ ಚಿಂತನೆಯ ಹರಿಕಥಾಮೃತಸಾರದ ಚಿಂತನೆಯನ್ನು, ಈ ಪ್ರವಚನ ಮಾಲಿಕೆಯ ಮಂಗಳವನ್ನು, ಇವತ್ತಿನ ಚಿಂತನೆಯ ಮಂಗಳವನ್ನು ಇಲ್ಲಿಗೆ ಮಾಡೋಣ. ಇದರಲ್ಲಿ ಏನಂದರೆ ಕರ್ಮ ವಿಮೋಚನೆ, ಈ ಸ್ವಾತಂತ್ರ್ಯ ಸಂಧಿಗಳನ್ನು 3 ಸ್ವಾತಂತ್ರ್ಯ ಸಂಧಿಗಳನ್ನು ತಿಳಿದೆವು. ಸ್ವಾತಂತ್ರ್ಯ ಸಂಧಿಗಳನ್ನು ತಿಂದುಕೊಂಡಾಗ
ಅದ್ಭುತವಾಗಿ ದಾಸವರೆಣ್ಯರು ನಮ್ಮ ಕರ್ಮವನ್ನು ಹೇಗೆ ವಿಮೋಚನೆ ಮಾಡಬೇಕು, ಕರ್ಮವನ್ನು ಹೇಗೆ ನಾವು ಕರ್ಮದಿಂದ ವಿಮೋಚನೆ ಆಗಬೇಕು ಎನ್ನುವುದನ್ನು ದಾಸವರೆಣ್ಯರು ನಮಗೆ ತಿಳಿಸಿದ್ದಾರೆ ಎನ್ನುವುದರೊಂದಿಗೆ ಇವತ್ತಿನ ಕರ್ಮ ವಿಮೋಚನೆಯ ಸಂಧಿ ಇನ್ನೂ ಪೂರ್ತಿ ಮುಗಿದಿಲ್ಲ. ಇದರ ಚಿಂತನೆಯನ್ನು ಮುಂದಿನ ಪ್ರವಚನ ಮಾಲಿಕೆಯಲ್ಲಿ ನಾವು ಮುಂದುವರಿಸೋಣ ಅನ್ನೋ ಹೇಳುವುದರೊಳಗೆ ಇವತ್ತಿನ ಈ ವಾರದ ಈ 10 ದಿವಸದ ಏನು ಚಿಂತನೆ ಇತ್ತು ಇದನ್ನು ಜಗನ್ನಾಥ ದಾಸರು ನಮ್ಮಲ್ಲಿ ನಿಂತುಕೊಂಡು ಬಿಟ್ಟು ತತ್ವಾಭಿಮಾನಿಗಳ ದ್ವಾರ, ಮುಖ್ಯ ಪ್ರಾಣನ ದ್ವಾರ, ಭಗವಂತನ ದ್ವಾರ ನಮಗೆ ನಮ್ಮಲ್ಲಿ ಚಿಂತನೆ ಮಾಡಿಸಿದ್ದಾರೆ ಅನ್ನುವಲ್ಲಿಗೆ ಈ ಚಿಂತನೆಯನ್ನು ಜಗನ್ನಾಥ ದಾಸ ಅಂತರ್ಗತ ಶ್ರೀ ಭಾರತೀಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ.